ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಚಾರ್ಯ IAS ಇನ್ಸ್ಟಿಟ್ಯೂಟ್. ಸೊ ಇವತ್ತಿನ ವಿಡಿಯೋದಲ್ಲಿ 2025ರ UPSC ಪಾಲಿಟಿ MCQ ಯಾವ ರೀತಿ ಕೇಳಿದ್ರು ಆ್ಯಂಡ್ ಆಸ್ಪಿರೆಂಟ್ಸ್ಗಳು ಅದನ್ನು ಆಧಾರವಾಗಿ ಇಟ್ಕೊಂಡು PYQ ಅನಾಲಿಸಿಸನ್ನು ಆಧಾರವಾಗಿ ಇಟ್ಕೊಂಡು ಯಾವ ರೀತಿ ತಮ್ಮ ಪ್ರಿಪ್ರೇಷನನ್ನು ಮಾಡಬೇಕು ಆ್ಯಂಡ್ ಹೇಗೆ ತಮ್ಮ ಮುಂದಿನ UPSC ಗುರಿಯನ್ನು ತಲುಪಬೇಕಾದ್ರೆ ಹೇಗೆ ಪ್ರಯತ್ನ ಮಾಡಬೇಕು, ಯಾವ ರೀತಿಯಲ್ಲಿ ಅನಾಲಿಸಿಸ್ ಮಾಡಬೇಕು, ಫ್ರೇಮ್ವರ್ಕ್ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಇವತ್ತಿನ ಸೆಷನಲ್ಲಿ ಮಾಡೋಣ. ಸೊ ಯೂಶಲಿ ದ ಕ್ವಶನ್ ರಿಲೇಟೆಡ್ ಟು ಏನು ದ ಕ್ವಶನ್ ವಿತ್ ರೆಫರೆನ್ಸ್ ಟು ದ ಇಂಡಿಯನ್ ಪಾಲಿಟಿ. ಸೊ ಯೂಶಲಿ ದ ಫಸ್ಟ್ ಕ್ವಶನ್ ಒಂದು ನೋಡ್ತೀವಿ ನಾವು. ದ ಫಸ್ಟ್ ಕ್ವಶನ್ ಈ ರೀತಿಯಾದ ಪ್ರಶ್ನೆಗಳನ್ನು ಇತ್ತೀಚೆಗೆ UPSCಯಲ್ಲಿ ಕೇಳ್ತಾ ಇದ್ದಾನೆ. ಸೊ ಏನು ಅದು ಅಂತಂದರೆ, ವಿತ್ ರೆಫರೆನ್ಸ್ ಟು ದ ಗವರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರದ ಅನುಸಾರವಾಗಿ ಕೆಲವು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾನೆ ಅವನು. ಒಂದು ಆರ್ಗನೈಸೇಷನ್ ಅಂತ ಹೇಳ್ತಾ ಇದ್ದಾನೆ, ಇನ್ನೊಂದು ಅದರ ಫಂಕ್ಷನ್ಸ್ ಅಂತ ಹೇಳ್ತಾ ಇದ್ದಾನೆ, ಥರ್ಡ್ ಒನ್ನು ಅದು ಯಾವ ಮಿನಿಸ್ಟ್ರಿ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತೇಳಿ ಕೇಳ್ತಾ ಇದ್ದಾನೆ. ಸೊ ಈ ರೀತಿ 3 ಪೇರ್ ಸಿಸ್ಟಮನ್ನು ಕೇಳುವಂಥ ಪ್ರಯತ್ನವನ್ನು UPSC 2024-25ರಿಂದ ಮಾಡ್ತಾ ಇದೆ. ಸೊ ಹಾಗಿದ್ದಾಗ ಆಸ್ಪಿರೆಂಟ್ಸ್ ತಮ್ಮ ಪ್ರಿಪ್ರೇಷನನ್ನು ಇನ್ನೂ ಆ್ಯಕ್ಟಿವ್ ಆಗಿ ಮಾಡಿಕೊಳ್ಳಬೇಕು ಅಂದರೆ ಈ ರೀತಿಯಾದ ಪ್ರಶ್ನೆಗಳನ್ನು ಯೂಶುವಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಿನ ದಿನಮಾನಗಳಲ್ಲಿಯೂ ಸಹ. ಒಂದು ವೇಳೆ ಈ ರೀತಿ ಪ್ರಶ್ನೆಗಳು ಕೇಳಿದಾಗ ಆಸ್ಪಿರೆಂಟ್ಸ್ ಭಯಪಡುವಂಥ ಅವಶ್ಯಕತೆ ಇಲ್ಲ. ಬದಲಾಗಿ ಏನಾಗುತ್ತೆ, ಕೊನೆಯದಾಗಿ ಇಂಥ ಪ್ರಶ್ನೆಗಳನ್ನು ಮಾಡುವಂಥ ಪ್ರಯತ್ನ ಮಾಡಿ. ಆ್ಯಂಡ್ ಇದಕ್ಕೆಲ್ಲ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ಸಾಕಾಗುತ್ತೆ. ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ಗೊತ್ತಿರಬೇಕು ನಮಗೆ ಅನ್ನುವಂಥದ್ದು ಏನೂ ರೂಲ್ ಇಲ್ಲ. ಜಸ್ಟ್ ಕಾಮನ್ ಸೆನ್ಸ್, ಬೈ ಯೂಸಿಂಗ್ ದ ಕಾಮನ್ ಸೆನ್ಸ್. ಯಾಕಂದರೆ ಆಸ್ಪಿರೆಂಟ್ಸ್ ಇಷ್ಟೆಲ್ಲ ಓದ್ಕೊಂಡಿರ್ತಾರೆ, ಕಾಮನ್ ಸೆನ್ಸ್ ಅಪ್ಲೈ ಮಾಡಿದರೆ ಈ ರೀತಿ ಆನ್ಸರ್ ಸಿಗುತ್ತೆ ನಮಗೆ. ಏನದು ಫಸ್ಟ್ ಏನು ಹೇಳ್ತಾ ಇದೆ, ಡೈರೆಕ್ಟೊರೇಟ್ ಆಫ್ ಎನ್ಫೋರ್ಸ್ಮೆಂಟ್. ಯೂಶಲಿ ಕೇಳಿರ್ತೀವಲ್ವ ನಾವು, ಎನ್ಫೋರ್ಸ್ಮೆಂಟ್ ಆಫೀಸರ್ಸ್ ಅಂತ ಕೇಳಿರ್ತೀವಿ. ಯೂಶಲಿ ಎನ್ಫೋರ್ಸ್ಮೆಂಟ್ ಆಫೀಸರ್ ಏನು ಮಾಡುತ್ತೆ, ಏನು ಲೆಕ್ಕಪತ್ರಗಳ ಪರಿಶೋಧನೆಯನ್ನು ಮಾಡುವಂಥದ್ದನ್ನು ಕಾಣ್ತೀವಲ್ಲ ನಾವು, ಅಥವಾ ಏನು ವಿವಿಧ ಮನೆಗಳಲ್ಲಿ ಹೋಗಿ ಏನು ಮಾಡುತ್ತೆ, ರೇಡ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಸೊ ಹಾಗಿದ್ದ ವಿಚ್ ಇಸ್ ರಿಲೇಟೆಡ್ ಟು ಫೈನಾನ್ಸಸ್. ಸೊ ಇಲ್ಲಿ ಹೇಳಿರೋವಂಥದ್ದು ಹೋಮ್ ಮಿನಿಸ್ಟರ್ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತಾ ಇದ್ದಾನೆ. ಆದರೆ ಅದು ರಾಂಗ್. ವಿಚ್ ಈಸ್ ನಾಟ್ ಅಂಡರ್ ದ ಹೋಮ್ ಮಿನಿಸ್ಟರ್, ರಾದರ್ ದೆನ್ ಇಟ್ ವರ್ಕ್ಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥದ್ದನ್ನು ಕಾಣ್ತೇವೆ. ಸೊ ಹಾಗಾಗಿ ದ ಫಸ್ಟ್ ಪೇರ್ ಇಸ್ ರಾಂಗ್. ಸೊ ಅಗೇನ್ ಇಲ್ಲಿ ಕೇಳ್ತಿರೋದೇನು, ಹೌ ಮೆನಿ ಆಫ್ ದ ಅಬೋವ್ ರೋರ್ಸ್ ಆರ್ ದ ಇನ್ಫಾರ್ಮೇಷನ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳಿದ್ದಾನೆ. ಎಷ್ಟು ಪೇರ್ಸ್ಗಳು ಕರೆಕ್ಟ್ ಆಗಿದ್ದಾವೆ. ದ ಸೆಕೆಂಡ್ ಒಂದು ನೋಡಿ, ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್. ಅಗೇನ್ ನೇರವಾಗಿಯೇ ಗೊತ್ತಿದೆ, ರೆವೆನ್ಯೂ ವಿಚ್ ಇಸ್ ಡಿಪಾರ್ಟ್ಮೆಂಟ್ ಆಫ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಎನ್ಫೋರ್ಸಸ್ ದ ಪ್ರಾವಿಷನ್ಸ್ ಆಫ್ ದ ಕಸ್ಟಮ್ಸ್ ಆ್ಯಕ್ಟ್ ಆಫ್ 1962. ಸೊ ಕಸ್ಟಮ್ ಆ್ಯಕ್ಟ್ ಆಫ್ 1962 ಇಂದ ಡೈರೆಕ್ಟೊರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸನ್ನು ಜಾರಿಗೆ ತರಲಾಗಿದೆ ಆ್ಯಂಡ್ ವಿಚ್ ವರ್ಕ್ಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ ನೋಡ್ತೀವಿ. ಸೊ ಸೆಕೆಂಡ್ ಪೇರ್ ಇಸ್ ಕರೆಕ್ಟ್ ಇದೆ. ಥರ್ಡ್, ಡೈರೆಕ್ಟೊರೇಟ್ ಆಫ್ ಜನರಲ್ ಆಫ್ ಸಿಸ್ಟಮ್ಸ್ ಆ್ಯಂಡ್ ಡೇಟಾ ಮ್ಯಾನೇಜ್ಮೆಂಟ್. ಡೈರೆಕ್ಟೊರೇಟ್ ಜನರಲ್ ಆಫ್ ಸಿಸ್ಟಮ್ಸ್ ಆ್ಯಂಡ್ ಡೇಟಾ ಮ್ಯಾನೇಜ್ಮೆಂಟ್ ಆ್ಯಂಡ್ ವಿಚ್ ಈಸ್ ಏನು ಫಂಕ್ಷನ್ಸ್ ಕ್ಯಾರಿಂಗ್ ಔಟ್ ಬಿಗ್ ಡೇಟಾ ಅನಲಿಟಿಕ್ಸ್, ಅಸಿಸ್ಟ್ ಟ್ಯಾಕ್ಸ್ ಆಫೀಸರ್ಸ್ ಫಾರ್ ಬೆಟರ್ ಪಾಲಿಸಿ ಆ್ಯಂಡ್ ನ್ಯಾಬಿಂಗ್ ಟ್ಯಾಕ್ಸ್ ಎವೇಡರ್ಸ್ ಅಂತ ಹೇಳ್ತಾ ಇದೆ. ಸೊ ವಿಚ್ ಈಸ್ ರಿಲೇಟೆಡ್ ಟು ಟ್ಯಾಕ್ಸೇಷನ್ಸ್, ತೆರಿಗೆ ಪದ್ಧತಿಗೆ ಅನುಸಾರವಾಗಿರುವಂಥ ಕೆಲವು ಕಾರ್ಯನಿರ್ವಹಣೆಯನ್ನು ಮಾಡುವಂಥದ್ದನ್ನು ನೋಡ್ತೇವೆ. ಆ್ಯಂಡ್ ತೆರಿಗೆಗಳು ಅಂತ ಬರ್ತಾ ಇದೆ ಅಂತಂದರೆ ವಿಚ್ ಈಸ್ ಪ್ಯೂರ್ಲಿ ಅಂಡರ್ ದಿ ಫಂಕ್ಷನ್ಸ್ ಆಫ್ ಮಿನಿಸ್ಟ್ರಿ ಅಂತ ನೋಡ್ತೇವೆ. ಇಟ್ ವರ್ಕ್ಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಸೊ ಹಾಗಾಗಿ ದ ಥರ್ಡ್ ಪೇರ್ ಈಸ್ ಆಲ್ಸೋ ಕರೆಕ್ಟ್. ಸೊ ಈಸಿಯಾಗಿ ನಿಮಗೆ ಉತ್ತರ ಸಿಗ್ತಾ ಇದೆ. ದ ಓನ್ಲಿ 2 ಪೇರ್ಸ್ ಆರ್ ಕರೆಕ್ಟ್. ಬಿ ಆಪ್ಷನ್ ಈಸ್ ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಸೊ ಇದೇ ರೀತಿಯಲ್ಲಿ ದ ಆಸ್ಪಿರೆಂಟ್ಸ್ ಮಾಡುವಂಥದ್ದು ಏನು ಅಂತಂದರೆ, ಜಸ್ಟ್ ದೇ ನೀಡ್ ಟು ಯೂಸ್ ದ ಕಾಮನ್ ಸೆನ್ಸ್ ಅಂತ ನೋಡ್ತೀವಿ. ತಮ್ಮ ಏನು ಸೆನ್ಸನ್ನು ಯೂಸ್ ಮಾಡಿದಾಗ, ಯಾಕಂದರೆ ಇಷ್ಟೆಲ್ಲ ಓದಿರುವಂಥ ಅಭ್ಯರ್ಥಿಗಳು ಇಂಥ ಏನು ಲೆಂದಿ ಇದೆ ಕ್ವಶನ್ ಅಂತೇಳಿ ಏನು ಮಾಡ್ತಾರೆ, 3 ಪೇರ್ಸ್ ಕೊಟ್ಟಿದೆ, ಡಿಫಿಕಲ್ಟ್ ಇದೆ ಅಂತ ಬಿಟ್ಟುಬಿಡ್ತಾರೆ. ಆದರೆ ಇಂಥ ಪ್ರಶ್ನೆಗಳನ್ನು ಮೊದಲೇ ತಗೊಳ್ಳೋದಕ್ಕೆ ಹೋಗಬೇಡಿ. ಯೂಶಲಿ ಎಟ್ ದ ಲಾಸ್ಟ್ ಇದನ್ನು ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಕ್ಲಿಯರ್ ಇದೆನಾ? ದ ನೆಕ್ಸ್ಟ್ ಒನ್, ದ ಸೆಕೆಂಡ್ ಕ್ವಶನ್. So with reference to Indian polity, consider the following statements with respect to the Indian polity ಅಂತ ಹೇಳತ್ತೇನೆ. ಭಾರತದ ಸಂವಿಧಾನಕ್ಕೆ ಅನುಸಾರವಾಗಿ, ರಾಜಕೀಯ ವ್ಯವಸ್ಥೆಗೆ ಅನುಸಾರವಾಗಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೇಳುವಂಥದ್ದೇನು, ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋವ್ ಆರ್ ಕರೆಕ್ಟ್. ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತೇಳಿ ಕೇಳ್ತಾ ಇದ್ದಾನೆ. ಸೊ ಅಗೇನ್ ನೋಡಿ, ದ ಫಸ್ಟ್ ಒನ್, ಸೊ ಆ್ಯನ್ ಆರ್ಡಿನೆನ್ಸ್ ಕ್ಯಾನ್ ಅಮೆಂಡ್ ಎನಿ ಸೆಂಟ್ರಲ್ ಆ್ಯಕ್ಟ್ ಅಂತ ಹೇಳ್ತಾ ಇದ್ದಾನೆ. ಹಾಗಿದ್ದಾಗ ದ ಪ್ರಶ್ನೆ ಕೇಳ್ತಿರುವಂಥದ್ದು ಏನು ನಮಗೆ, ವಿಚ್ ಈಸ್ ರಿಲೇಟೆಡ್ ಟು ಆರ್ಡಿನೆನ್ಸ್ ವೇರ್ ದ ಪ್ರೆಸಿಡೆಂಟ್ ಅಂಡರ್ ದಿ ಆರ್ಟಿಕಲ್ 123 ಆ್ಯಂಡ್ ಗವರ್ನರ್ ಅಂಡರ್ ದಿ ಆರ್ಟಿಕಲ್ 213 ದೇ ಹ್ಯಾವ್ ದ ಆರ್ಡಿನೆನ್ಸ್ ಪವರ್ಸ್ ಅಂತ ನೋಡ್ತೀವಿ. ಸೊ ಹಾಗಿದ್ದಾಗ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂಥ ಅಧಿಕಾರ ಯಾರಿಗಿರುತ್ತೆ ಇಲ್ಲಿ, ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು. ಸೊ ಆ್ಯಂಡ್ ಯಾವ ಸಂದರ್ಭದಲ್ಲಿ ಹೊರಡಿಸಬಹುದು ಸುಗ್ರೀವಾಜ್ಞೆಗಳನ್ನು, ವೆನ್ ಎವರ್
the parliament at the central level or state legislature at the state level. Parliament or a state legislation, ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗವು if they were not in session for a period of 6 months. For a period of 6 months. ಅಂದರೆ ಯಾವುದೇ ಒಂದು ಸದನವು 6 ತಿಂಗಳ ಅವಧಿಯವರೆಗೆ ಭಾಗವಹಿಸದೇ ಇದ್ದರೆ ಅಥವಾ ಅಧಿವೇಶನವನ್ನು ಕರೆಯದೇ ಇದ್ದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಆರ್ಡಿನೆನ್ಸ್ ಸುಗ್ರೀವಾಜ್ಞೆ ಕಾನೂನುಗಳನ್ನು ಹೊರಡಿಸುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಅಂತ ಕೇಳ್ತಾ ಇದ್ದಾನೆ. ಸೊ ಅಗೇನ್ ನೋಡ್ರಿ, ದ ಫಸ್ಟ್ ಒನ್, ಆ್ಯನ್ ಆರ್ಡಿನೆನ್ಸ್ ಕ್ಯಾನ್ ಅಮೆಂಡ್ ಎನಿ ಸೆಂಟ್ರಲ್ ಆ್ಯಕ್ಟ್. ಸೊ ಅಗೇನ್ ನೋಡ್ರಿ, ಇಲ್ಲಿ ಸೆಂಟ್ರಲ್ ಆ್ಯಕ್ಟ್ ಅಂತ ಹೇಳ್ತಾ ಇದ್ದಾನೆ, ಅಂದರೆ ಬದಲಾವಣೆಯನ್ನು ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾನೆ. ಸೊ ಕೇಂದ್ರ ಸರ್ಕಾರದ ಯಾವುದೇ ಕಾನೂನುಗಳನ್ನು ಬೇಕಾದರೂ ಇಲ್ಲಿ ಅಗೇನ್ ಬದಲಾಯಿಸುವಂಥ ಅಧಿಕಾರವನ್ನು ರಾಷ್ಟ್ರಪತಿ ಹೊಂದಿರ್ತಾರೆ. ಯಾಕಂದರೆ ಕೇಂದ್ರ ಸರ್ಕಾರ ಇಲ್ಲದೇ ಇರುವ ಕಾರಣದಿಂದ, ಆ್ಯಂಡ್ ಈವನ್ ದೋ ಸೆಂಟ್ರಲ್ ಆ್ಯಕ್ಟ್ ಅಂತ ಹೇಳ್ತಾ ಇದ್ದಾನೋ, ಇಟ್ ಈಸ್ ನಾಟ್ ದ ಅಮೆಂಡ್ಮೆಂಟ್. ಸೊ ಅದಕ್ಕೋಸ್ಕರವಾಗಿ ಯಾವುದೇ ಸಂದರ್ಭದಲ್ಲಿ ರಾಷ್ಟ್ರಪತಿಯು ಯಾವುದೇ ನಿರ್ದಿಷ್ಟ ಕಾನೂನುಗಳನ್ನು ಅಥವಾ ಕಾಯ್ದೆಗಳನ್ನು ರದ್ದುಗೊಳಿಸುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಆದರೆ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಇಲ್ಲಿ ದೇ ಕಾಂಟ್ ಬ್ರೀಚ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ಸ್. ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಗಳನ್ನು ಬದಲಾಯಿಸುವ ಹಾಗಿಲ್ಲ. They can't change the Constitutional Amendment Act. Except the Constitutional Amendment Act, the Central Act can be, an ordinance can amend any Central Act ಅಂತ ಹೇಳ್ತಾ ಇದೆ. ಸೊ ಕೇಂದ್ರ ಸರ್ಕಾರದ ಕಾನೂನುಗಳನ್ನು ಯಾವುದೇ ಸಂದರ್ಭದಲ್ಲಿಯೂ ಸುಗ್ರೀವಾಜ್ಞೆಗಳ ಮೂಲಕ ಬದಲಾವಣೆ ಮಾಡುವಂಥ ಅಧಿಕಾರಗಳು ರಾಷ್ಟ್ರಪತಿ ಹೊಂದಿರ್ತಾರೆ. ಸೆಕೆಂಡ್, ಆ್ಯನ್ ಆರ್ಡಿನೆನ್ಸ್ ಕ್ಯಾನ್ ಅಬ್ರಿಡ್ಜ್ ಅ ಫಂಡಮೆಂಟಲ್ ರೈಟ್. ಅಗೇನ್ ಇಲ್ಲೇ ನೋಡ್ರಿ, ಸೊ ಇಲ್ಲಿ ಫಸ್ಟ್ ಆಪ್ಷನ್ ನಮಗೆ ಕರೆಕ್ಟ್ ಅಂತ ಗೊತ್ತಾಗ್ತಾ ಇದೆ, ಅಂದರೆ ಬಿ ಆಪ್ಷನ್ಸನ್ನು ಎಲಿಮಿನೇಟ್ ಮಾಡ್ಬೋದು. ಸೆಕೆಂಡ್ ಆಪ್ಷನ್ ಹೇಳ್ತಿರುವಂಥದ್ದೇನು, ಆ್ಯನ್ ಆರ್ಡಿನೆನ್ಸ್ ಕ್ಯಾನ್ ಅಬ್ರಿಡ್ಜ್ ಅ ಫಂಡಮೆಂಟಲ್ ರೈಟ್. ಮೂಲಭೂತ ಹಕ್ಕುಗಳನ್ನು ಧಕ್ಕೆ ಮಾಡುವಂಥ ಅಥವಾ ರದ್ದುಗೊಳಿಸುವಂಥ ಅಧಿಕಾರಗಳು ರಾಷ್ಟ್ರಪತಿ ಹೊಂದಿರ್ತಾರೆ ಅಂತೇಳಿ ಹೇಳ್ತಾ ಇದ್ದಾನೆ. ಆದರೆ ಬಿ ಕೇರ್ಫುಲ್, ಇಲ್ಲಿ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರಪತಿಯು ತುರ್ತು ಸಂದರ್ಭಗಳಲ್ಲಿ ಮಾತ್ರ ಅದನ್ನು ತೆಗೆದುಹಾಕಬಹುದೇ ವಿನಃ, ಆದೇಶದ ಮೇರೆಗೆ ತೆಗೆದುಹಾಕಬಹುದೇ ವಿನಃ ಆರ್ಡಿನೆನ್ಸ್ಗಳ ಮೂಲಕ ಮೂಲಭೂತ ಹಕ್ಕುಗಳನ್ನು ರದ್ದುಗೊಳಿಸುವಂಥ ಅಧಿಕಾರಗಳು ರಾಷ್ಟ್ರಪತಿಗೆ ಇರುವುದಿಲ್ಲ. ಯಾಕೆಂದರೆ ದೇರ್ ವಾಸ್ ಅ ಜಡ್ಜ್ಮೆಂಟ್ ವಿಚ್ ಈಸ್ ರಿಲೆವೆಂಟ್ ಟು ದಿಸ್, ಆರ್ ಸಿ ಕೂಪರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಆರ್ ಸಿ ಕೂಪರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಆಫ್ 1970ಯಲ್ಲಿ 1970 ಆರ್ ಸಿ ಕೂಪರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಆರ್ಡಿನೆನ್ಸ್ ಕಾಂಟ್ ಟೇಕ್ ಅವೇ ದ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳುತ್ತೆ. ನಿರ್ದಿಷ್ಟವಾಗಿ ಯಾವುದೇ ಸುಗ್ರೀವಾಜ್ಞೆಯು ಮೂಲಭೂತ ಹಕ್ಕುಗಳನ್ನು ರದ್ದುಗೊಳಿಸುವ ಹಾಗಿಲ್ಲ. ಆರ್ಡಿನೆನ್ಸ್ ಕಾಂಟ್ ಟೇಕ್ ಅವೇ ದ ಫಂಡಮೆಂಟಲ್ ರೈಟ್ಸ್. ಯಾವುದೇ ಸಂದರ್ಭದಲ್ಲಿಯೂ ಸುಗ್ರೀವಾಜ್ಞೆಯ ಕಾನೂನುಗಳ ಮೂಲಕ ಮೂಲಭೂತ ಹಕ್ಕುಗಳನ್ನು ರದ್ದುಗೊಳಿಸುವ ಹಾಗಿಲ್ಲ ಅಂತೇಳಿ ಹೇಳುತ್ತೆ. ಸೊ ಅದಕ್ಕೋಸ್ಕರವಾಗಿ ಬಟ್ ಇಲ್ಲಿ ಹೇಳ್ತಿರೋದೇನು, ಇಟ್ ಕ್ಯಾನ್ ಅಬ್ರಿಜ್ ದ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತಾ ಇದೆ. ಹಾಗಾಗಿ ದ ಆಪ್ಷನ್ 2 ಈಸ್ ರಾಂಗ್. ಸೊ ಅಗೇನ್ ನೋಡ್ರಿ, ವೆರಿ ಸಿಂಪಲ್, ಆಪ್ಷನ್ 2 ರಾಂಗ್ ಅಂತ ಗೊತ್ತಿದ್ರೆ ಎ ಆಪ್ಷನು ಹೋಯಿತು, ಡಿ ಆಪ್ಷನು ಹೋಗುತ್ತೆ. ಸೊ ಆಟೋಮೆಟಿಕಲಿ ನಮಗೆ ಆನ್ಸರ್ ಸಿಗ್ತಾ ಇದೆ ಅಲ್ವಾ, ಆನ್ಸರ್ ಸಿ ಇಸ್ ಕರೆಕ್ಟ್. ಅಗೇನ್ ನೋಡ್ರಿ, ಬರೀ ಅದು ಒಂದೇ ಕೇಸ್ ಗೊತ್ತಿದ್ರು ಸಹ ಯಾವುದೇ ಸಂದರ್ಭದಲ್ಲಿ ರಾಷ್ಟ್ರಪತಿಯು ಮೂಲಭೂತ ಹಕ್ಕುಗಳನ್ನು ಧಕ್ಕೆ ಮಾಡುವ ಹಾಗಿಲ್ಲ ಅಥವಾ ರದ್ದುಗೊಳಿಸುವ ಹಾಗಿಲ್ಲ ಅಂತ ಅಷ್ಟೇ ಗೊತ್ತಿದ್ರೂ ಸಹ ಆಪ್ಷನ್ 2 ರಾಂಗ್ ಅಂತ ಗೊತ್ತಿತ್ತು ಅಂತಂದರೆ ಆಟೋಮೆಟಿಕಲಿ ಹೋಗುತ್ತೆ. ನೋಡ್ರಿ, ಆಪ್ಷನ್ ಎನೂ ಹೋಗುತ್ತೆ, ಆಪ್ಷನ್ ಬಿನೂ ಹೋಗುತ್ತೆ ಆ್ಯಂಡ್ ಆಪ್ಷನ್ ಡಿನೂ ಹೋಗುತ್ತೆ. ದಿಸ್ ಈಸ್ ಹೌ UPSC ಆಸ್ಕ್ ದ ಕ್ವಶನ್. ಬಟ್ ಇದನ್ನು ನೋಡ್ರಿ, ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ಸಾಕು. ಮೂಲಭೂತ ಹಕ್ಕುಗಳನ್ನು ರದ್ದುಗೊಳಿಸುವಂಥ ಅಧಿಕಾರ ರಾಷ್ಟ್ರಪತಿಗೆ ಹೊಂದಿದ್ದು ಕೇವಲ ತುರ್ತು ಸಂದರ್ಭಗಳಲ್ಲಿ, ಅದು ಎಸ್ಪೆಷಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಾತ್ರ. ಅದಕ್ಕೋಸ್ಕರವಾಗಿ ಅದು ಕಾಮನ್ ಸೆನ್ಸ್ ಯೂಸ್ ಮಾಡಿದರೂ ಸಹ ಯು ಕ್ಯಾನ್ ಗೆಟ್ ದ ಆನ್ಸರ್. ಆ್ಯಂಡ್ ಥರ್ಡ್, ಆ್ಯನ್ ಆರ್ಡಿನೆನ್ಸ್ ಕ್ಯಾನ್ ಕಮ್ ಇನ್ ಟು ಎಫೆಕ್ಟ್ ಫ್ರಮ್ ಅ ಬ್ಯಾಕ್ ಡೇಟ್ ಅಂತ ಹೇಳ್ತಾ ಇದೆ. 100% ಆಗ್ಬೋದು. ಯಾಕೆ ಅಂತಂದರೆ ಸಂಸತ್ತು ನಿರ್ದಿಷ್ಟ ಅವಧಿಯವರೆಗೆ ಇಲ್ಲದೆ ಇದ್ದಾಗ ಏನಾಗುತ್ತೆ, ಎಲ್ಲಿಂದ ಸಂಸತ್ತು ಅಧಿವೇಶನದಲ್ಲಿ ಇಲ್ಲವೋ ಅಲ್ಲಿಂದನೂ ಸಹ ಏನು ಮಾಡುತ್ತೋ ಸುಗ್ರೀವಾಜ್ಞೆಯ ಕಾನೂನುಗಳನ್ನು ಜಾರಿಗೆ ತರುವಂಥ ಪ್ರಾಧಾನ್ಯತೆಗಳು ಸಂವಿಧಾನದಲ್ಲಿ ಇದ್ದಾವೆ. ಸೊ ದಟ್ ಈಸ್ ದ ರೀಸನ್ ವೈ ದ ಆಪ್ಷನ್ ಸಿ ಇಸ್ ಕರೆಕ್ಟ್. 1 and 3 ಆರ್ ಕರೆಕ್ಟ್ ಅಂತ ನೋಡ್ತೇವೆ. ಹೋಪ್ ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ನಾನು. ಆ್ಯಂಡ್ ಆಲ್ವೇಸ್ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಇದೇ ರೀತಿಯಲ್ಲಿ ನಿಮ್ಮ ಅನಾಲಿಸಿಸ್ ಆಗಲಿ. ಅಂದರೆ ಫೈನಲ್ ಎಕ್ಸಾಮ್, UPSC ಫೈನಲ್ ಎಕ್ಸಾಮ್ ನೀವು ಸಕ್ಸಸ್ ಆಗಬೇಕು ಅಂದರೆ ನಿಮ್ಮ ಅನಾಲಿಸಿಸು ಇದೇ ರೀತಿಯಲ್ಲಿ ಆದರೆ ಮಾತ್ರ ಏನಾಗುತ್ತೆ, ಯು ವಿಲ್ ಗೆಟ್ ದ ಸಕ್ಸಸ್. ಆ್ಯಂಡ್ ಮಾಕ್ ಪೇಪರ್ಸ್ ಅದಕ್ಕೆ ನಮಗೆ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಸೊ
ಸೊ ಮಾಕ್ ಪೇಪರ್ಸಲ್ಲಿ ಈ ರೀತಿಯಲ್ಲಿ ನೀವು ಓದಿದಾಗ ಮಾತ್ರ ಏನಾಗುತ್ತೆ, ಚರ್ಚೆ ಮಾಡಿದಾಗ, ಅನಾಲಿಸಿಸ್ ಮಾಡಿದಾಗ ಮಾತ್ರ ಏನಾಗುತ್ತೆ, ಒಳ್ಳೆಯ ಸ್ಕೋರ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅಗೇನ್ ನೋಡ್ರಿ, ನೆಕ್ಸ್ಟ್ ಒನ್, ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್. ಇಲ್ಲಿ ಪೇರಿಂಗ್ ಸಿಸ್ಟಮಲ್ಲಿ ಅಗೇನ್ ನೋಡ್ರಿ, ಈ ರೀತಿಯಾದ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸನ್ನು UPSC ಕೇಳ್ತಾ ಇದೆ ಇತ್ತೀಚೆಗೆ. ಸೊ ಹಾಗಾಗಿ ನಿಮ್ಮ ಪ್ರಯತ್ನ ಪೇರಿಂಗ್ ಸಿಸ್ಟಮನ್ನು ಮ್ಯಾಚ್ ಮಾಡುವಂಥದ್ದು. ಫಸ್ಟ್ ಒನ್ ಏನು ಸ್ಟೇಟ್ ಕೊಡ್ತಾ ಇದೆ, ಸೆಕೆಂಡು ಅದರ ಡಿಸ್ಕ್ರಿಪ್ಷನ್ಸನ್ನು ಕೊಡ್ತಾ ಇದೆ. ಸೊ ಆ್ಯಂಡ್ ಇಲ್ಲಿ ಕೇಳ್ತಿರುವಂಥದ್ದು ಏನು ಅಂತಂದರೆ ಯಾವುದು ಸರಿ ಅಂತ ಕೇಳ್ತಾ ಇದೆ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಪೇರ್ಸ್ ಆರ್ ಕರೆಕ್ಟ್ ಅಂತ ಹೇಳ್ತಾ ಇದೆ. ಅಗೇನ್ ನೋಡ್ರಿ, ಫಸ್ಟ್ ಇಲ್ಲಿ ಹೇಳ್ತಿರುವಂಥದ್ದೇನು, ಅರುಣಾಚಲ್ ಪ್ರದೇಶ್ ಇಸ್ ಅ ಸ್ಟೇಟ್. ಅಗೇನ್ ನೋಡ್ರಿ, ದ ಕ್ಯಾಪಿಟಲ್ ಈಸ್ ನೇಮ್ಡ್ ಆಫ್ಟರ್ ಎ ಫೋರ್ಟ್ ಆ್ಯಂಡ್ ದ ಸ್ಟೇಟ್ ಹ್ಯಾಸ್ ದ 2 ನ್ಯಾಷನಲ್ ಪಾರ್ಕ್ಸ್. ವೆರಿ ಸಿಂಪಲ್ ಅಲ್ವಾ, ಕಾಮನ್ ಸೆನ್ಸ್. ಕರೆಂಟ್ ಅಫೇರ್ಸಲ್ಲಿ ಇರುವ ಕಾರಣದಿಂದ 2025ರಲ್ಲಿ ಅದನ್ನು ಕೇಳಲಾಗಿತ್ತು. ದ ಕ್ಯಾಪಿಟಲ್ ಈಸ್ ನೇಮ್ಡ್ ಆಫ್ಟರ್ ಎ ಫೋರ್ಟ್ ಅಂತ ನೋಡ್ತೀವಿ ನಾವು. ಅದರ ಕ್ಯಾಪಿಟಲ್ ಫೋರ್ಟಿಂದ ಇದೆ. ಆ್ಯಂಡ್ ವಿಚ್ ಈಸ್ ಹ್ಯಾವಿಂಗ್ ದ 2 ನ್ಯಾಷನಲ್ ಪಾರ್ಕ್ಸ್. ಯಾವ್ಯಾವ ಅನ್ನುವಂಥದ್ದು ಗೊತ್ತಿರಲಿ ಸ್ನೇಹಿತರೆ. ದ 2 ನ್ಯಾಷನಲ್ ಪಾರ್ಕ್ಸ್ ಅವು ನ್ಯೂಸಲ್ಲಿನೂ ಇರುವಂಥದ್ದನ್ನು ನೋಡ್ತೀವಿ. ಆ್ಯಂಡ್ ನಮ್ದಪ್ಪ ಆ್ಯಂಡ್ ಮೌಲಿಂಗ್ ಅಂತ ನೋಡ್ತೀವಿ. ನಮ್ದಪ್ಪ ಆ್ಯಂಡ್ ಮೌಲಿಂಗ್ ಆರ್ ದ 2 ನ್ಯಾಷನಲ್ ಪಾರ್ಕ್ಸ್ ಆಫ್ ಅರುಣಾಚಲ್ ಪ್ರದೇಶ್ ಅಂತ ಕರಿತೀವಿ. ಸೊ ಹಾಗಾಗಿ ದ ಫಸ್ಟ್ ಪೇರ್ ಇಸ್ ಕರೆಕ್ಟ್ ಇದೆ. ಸೆಕೆಂಡ್, ನಾಗಾಲ್ಯಾಂಡ್. ದ ಸ್ಟೇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆನ್ ದ ಬೇಸಿಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಹೇಳ್ತಾ ಇದ್ದಾನೆ. ಸೊ ಅಗೇನ್ ನೋಡಿ, ಇಲ್ಲಿ ನಾಗಾಲ್ಯಾಂಡ್ ಪ್ರದೇಶವನ್ನು 371ನೇ ವಿಧಿಗೆ ಅನುಸಾರವಾಗಿ ಜಾರಿಗೆ ತರುವಂಥದ್ದನ್ನು ನೋಡ್ತೀವಿ. ಇನ್ನು ಸ್ಪೆಷಲ್ ಪ್ರಾವಿಷನ್ಸನ್ನು ಕೊಟ್ಟಿದ್ದೀವಿ ನಾವು. ಸೊ ಸ್ಪೆಷಲ್ ಪ್ರಾವಿಷನ್ಸಿಗೆ ಅನುಸಾರವಾಗಿ 13ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1962ಕ್ಕೆ ಅನುಸಾರವಾಗಿ ಸ್ಥಾನಮಾನವನ್ನು ಕೊಟ್ಟಿರುವಂಥದ್ದನ್ನು ಕಾಣ್ತೀವಿ. The 13th Constitutional Amendment Act of 1962 with respect to the Article 371A. ವಿಶೇಷ ಸ್ಥಾನಮಾನವನ್ನು ಕೊಡುವಂಥ ಪ್ರಾಧಾನ್ಯತೆಯನ್ನು 371ನೇ ವಿಧಿಯಲ್ಲಿ ಹೇಳಲಾಗಿದೆ. ದ ಸ್ಪೆಷಲ್ ಪ್ರಾವಿಷನ್ಸ್ ಗಿವನ್ ಟು ದ ಸರ್ಟೆನ್ ಸ್ಟೇಟ್ಸ್ ದಟ್ ವಾಸ್ ರಿಫ್ಲೆಕ್ಟೆಡ್ ಅಂಡರ್ ದಿ 371. ಸೊ 371 ಗುಜರಾತ್ ಮತ್ತು ಮಹಾರಾಷ್ಟ್ರ ಅಂತ ನೋಡ್ತೀವಿ. 371A ಅನ್ನು ನಾಗಾಲ್ಯಾಂಡಿಗೆ ನೀಡಿರುವಂಥದ್ದನ್ನು ನೋಡ್ತೀವಿ. ಆ್ಯಂಡ್ ನಂತರದಲ್ಲಿ the third one, so hagidag second option is also correct. Third one, Tripura. Initially it was under the Part C state. It became a centrally administered territory with the reorganization of state in 1956 and later attained the status of full-fledged state. So again, the third option ಕೊಡ್ತಿರುವಂಥದ್ದು ಅವನು ಯಾರು ಏನೋ ತ್ರಿಪುರದ ಬಗ್ಗೆ ಹೇಳ್ತಾ ಇದೆ. ಸೊ ತ್ರಿಪುರ ಅಲ್ಟಿಮೇಟ್ಲಿ ಇಟ್ ವಾಸ್ ಆ್ಯನ್ ಅರ್ಲಿಯರ್ ಯೂನಿಯನ್ ಟೆರಿಟರಿ ಇತ್ತು. ಅಂದರೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತ ನೋಡ್ತೀವಲ್ವ ನಾವು, ವಿಚ್ ಈಸ್ ಅಂಡರ್ ಪಾರ್ಟ್ 7 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡರ್ ದಿ ಆರ್ಟಿಕಲ್ ನಂಬರ್ 238. ಇದಕ್ಕನುಸಾರವಾಗಿ ವಿಭಾಗಗಳನ್ನಾಗಿ ನಾವು ಪ್ರಾಂತ್ಯಗಳನ್ನು ವಿಭಜನೆ ಮಾಡಿರ್ತೀವಿ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಆ್ಯಂಡ್ ಪಾರ್ಟ್ ಡಿ ರಾಜ್ಯಗಳನ್ನು ವಿಭಜನೆ ಮಾಡಿರ್ತೀವಿ. ಸೊ ಅಲ್ಲಿ ತ್ರಿಪುರ ಅನ್ನುವಂಥದ್ದು ಪಾರ್ಟ್ ಸಿ ಯಲ್ಲಿತ್ತು. ಅಂದರೆ ವಿಚ್ ಈಸ್ ನಥಿಂಗ್ ಬಟ್ ಚೀಫ್ ಕಮಿಷನರ್ಸ್ ಪ್ರಾವಿನ್ಸಸ್ ಅಂತ ಕರಿತೀವಿ, ಮುಖ್ಯ ಆಯುಕ್ತರ ಕಚೇರಿಗಳು ಅಂತ ಕರಿತೀವಿ. ಅದರಿಂದ ಏನಾಗುತ್ತೆ, ಅದು ರಾಜ್ಯಗಳ ಮರುಸಂಘಟನಾ ಕಾಯ್ದೆ 1956ಕ್ಕೆ ಅನುಸಾರವಾಗಿ ಅದನ್ನೇನು ಮಾಡ್ತೀವಿ ನಾವು, ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಸ್ಥಾಪನೆ ಮಾಡುವಂಥದ್ದನ್ನು ನೋಡ್ತೀವಿ. ಇಟ್ ವಾಸ್ ಸೆಂಟ್ರಲಿ ಅಡ್ಮಿನಿಸ್ಟ್ರೇಡ್ ಟೆರಿಟರಿ ಇನ್ ದ 1956 ಆ್ಯಂಡ್ ಲೇಟರ್ ಇಟ್ ವಾಸ್ ಬಿಕೇಮ್ ಅ ಫುಲ್ ಫ್ಲೆಡ್ಜ್ ಸ್ಟೇಟ್ ಅಂತ ನೋಡ್ತೀವಿ. ಯೂನಿಯನ್ ಟೆರಿಟರಿ ಇನ್ ದ ಇಯರ್ 1956 ಆ್ಯಂಡ್ ತ್ರಿಪುರ ಬಿಕೇಮ್ ದ ಇಂಡಿಪೆಂಡೆಂಟ್ ಸ್ಟೇಟ್ ಇನ್ ದ ಇಯರ್ 1972. ತ್ರಿಪುರ ಸ್ವತಂತ್ರ ರಾಜ್ಯವಾಗಿ ಸ್ಥಾಪನೆಯಾಗಿದ್ದು 1972ರಲ್ಲಿ. ಸೊ ಹಾಗಾಗಿ ದ ಥರ್ಡ್ ಸ್ಟೇಟ್ಮೆಂಟ್ ಪೇರಿಂಗ್ ಈಸ್ ಆಲ್ಸೋ ಕರೆಕ್ಟ್ ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ಹೌ ಮೆನಿ ಪೇರ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದ ಪ್ರಶ್ನೆ. ಸೊ ಹಾಗಿದ್ದಾಗ ಉತ್ತರ ಏನಾಗುತ್ತೆ ನಮಗೆ, ಮೂರನೇದಕ್ಕೆ ಆಲ್ ದ 3 ಪೇರ್ಸ್ ಆರ್ ಕರೆಕ್ಟ್ ಆಗುತ್ತೆ. ಸೊ ಆಲ್ ದ 3 ಪೇರ್ಸ್ ಆರ್ ಕರೆಕ್ಟ್. ಸೊ ಅದಕ್ಕೆ ಇದರಲ್ಲಿ ನೋಡಿ ನೀವು ಏನು, ಎಸ್ಪೆಷಲಿ 371ನೇ ವಿಧಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಆ್ಯಂಡ್ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆ್ಯಕ್ಟ್ ಆಫ್ 1956, ರಾಜ್ಯಗಳ ಮರುಸಂಘಟನಾ ಕಾಯ್ದೆ 1956 ಸಹ ಭಾಳ ಇಂಪಾರ್ಟೆಂಟ್. ಅದಕ್ಕೆ ರಿಲೇಟೆಡ್ ಆಗಿರುವಂಥ 3 ಸಮಿತಿಗಳಿದಾವಲ್ವ, ಎಸ್ಪೆಷಲಿ ಏನು ಎಸ್ ಕೆ ಧಾರ್ ಸಮಿತಿ, ನೆಕ್ಸ್ಟ್ 2ನೇದು JVP ಸಮಿತಿ ಆ್ಯಂಡ್ 3ನೇದು ಫಜಲ್ ಅಲಿ ಸಮಿತಿ ಅಂತ ನೋಡ್ತೀವಿ. ಫಜಲ್ ಅಲಿ ಕಮಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆನ್ ದ ಬೇಸಿಸ್ ಆಫ್ ದ ರೆಕಮೆಂಡೇಶನ್ ಆಫ್ ಫಜಲ್ ಅಲಿ ಕಮಿಟಿನೇ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆ್ಯಕ್ಟನ್ನು ಜಾರಿಗೆ ತಂದಿರುವಂಥದ್ದು. ಅದಕ್ಕನುಸಾರವಾಗಿಯೇ ರಾಜ್ಯಗಳನ್ನು ವಿಭಜನೆ ಮಾಡಿರುವಂಥದ್ದನ್ನು ಕಾಣ್ತೀವಿ. ಸೊ ಹಾಗಿದ್ದಾಗ ದ ಥರ್ಡ್ ಕ್ವಶನಿಗೆ ಉತ್ತರ ಆಲ್ ದ 3 ಪೇರ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ ದ ಫೋರ್ತ್ ಕ್ವಶನ್.
ಸೊ ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಅಗೇನ್ ಇದರಲ್ಲಿ ಕೇಳ್ತಿರುವಂಥದ್ದೇನು, ಹೌ ಮೆನಿ ಆಫ್ ದ ಅಬೋ ವೇರ್ ಎಸ್ಟಾಬ್ಲಿಷ್ಡ್ ಆಸ್ ಪರ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸಂವಿಧಾನದಲ್ಲಿ ಅಡಗಿರುವಂಥ ಅಂಶಗಳು ಯಾವುದು ಅಂತ ಕೇಳ್ತಾ ಇದ್ದಾನೆ. ಅಗೇನ್ ವೆರಿ ಸಿಂಪಲ್ ಕ್ವಶನ್. ಸೊ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸಲ್ಲಿ ಟಾಪಿಕ್ ಇದೆ. ಸೊ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳಲ್ಲಿ ಮತ್ತು ಅಂತಾರಾಜ್ಯ ಸಂಬಂಧಗಳಲ್ಲಿ ಈ ಮಾಹಿತಿ ಇರುವಂಥದ್ದನ್ನು ನೋಡ್ತೇವೆ. ಸೊ ಇವುಗಳಲ್ಲಿ ಯಾವುದೋ ಸಂವಿಧಾನದಲ್ಲಿ ಉದ್ಭವ ಆಗಿದ್ದಾವೆ ಅಥವಾ ಸಂವಿಧಾನದಲ್ಲಿ ವಿವರಿಸಲಾಗಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಫಸ್ಟ್ ನೋಡ್ರಿ, ದ ಇಂಟರ್ಸ್ಟೇಟ್ ಕೌನ್ಸಿಲ್ ಅಲ್ಟಿಮೇಟ್ಲಿ ಹೌದು. ಅಂತಾರಾಜ್ಯ ಮಂಡಳಿಯನ್ನು ಭಾರತದ ಸಂವಿಧಾನದಲ್ಲಿ ಯಾವ ವಿಧಿಯಲ್ಲಿ ನೋಡ್ತೀವಿ ಅಂತಂದರೆ ವಿಚ್ ಈಸ್ ಅಂಡರ್ ಆರ್ಟಿಕಲ್ ನಂಬರ್ 263 ಅಂತ ಕರಿತೀವಿ. ಸೊ ಇಂಟರ್ಸ್ಟೇಟ್ ಕೌನ್ಸಿಲ್ ವಾಸ್ ಅಂಡರ್ ದಿ ಆರ್ಟಿಕಲ್ ನಂಬರ್ 262 ಆ್ಯಂಡ್ ಇಂಟರ್ಸ್ಟೇಟ್ ಕೌನ್ಸಿಲನ್ನು ರಚನೆ ಮಾಡುವಂಥ ಅಧಿಕಾರಗಳು ಯಾವಾಗಲೂ ರಾಷ್ಟ್ರಪತಿ ಹೊಂದಿರ್ತಾರೆ. ದ ಪ್ರೆಸಿಡೆಂಟ್ ಹ್ಯಾಸ್ ದ ಅಥಾರಿಟಿ ಟು ಫಾರ್ಮ್ ದ ಇಂಟರ್ಸ್ಟೇಟ್ ಕೌನ್ಸಿಲ್. ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪನೆ ಮಾಡುವಂಥ ಅಧಿಕಾರಗಳು ರಾಷ್ಟ್ರಪತಿ ಹೊಂದಿರ್ತಾರೆ. ಆ್ಯಂಡ್ ಅದು ಸಂವಿಧಾನದ 263ನೇ ವಿಧಿಯಲ್ಲಿ ಅಡಗಿರುವಂಥದ್ದನ್ನು ಕಾಣ್ತೀವಿ. ವಿಚ್ ವಾಸ್ ದೇರ್ ಅಂಡರ್ ದಿ ಆರ್ಟಿಕಲ್ ನಂಬರ್ 263, ವಿಚ್ ಈಸ್ ಅಂಡರ್ ದಿ ಆರ್ಟಿಕಲ್ ನಂಬರ್ 263 ಅಲ್ಲಿ ಇರುವಂಥದ್ದನ್ನು ಕಾಣ್ತೀವಿ. 262 ಈಸ್ ರಿಲೇಟೆಡ್ ಟು ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಆ್ಯಂಡ್ 263 ವಾಸ್ ರಿಲೇಟೆಡ್ ಟು ಇಂಟರ್ಸ್ಟೇಟ್ ಕೌನ್ಸಿಲ್. ಅದರ ಸ್ಥಾಪನೆ ಮಾಡುವಂಥ ಅಧಿಕಾರಗಳು ರಾಷ್ಟ್ರಪತಿ ಹೊಂದಿರ್ತಾರೆ. ಸೊ ದಟ್ ವಾಸ್ ಅ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸೆಕೆಂಡ್, ದ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್. ಅಗೇನ್ ನೋಡ್ರಿ, ವಿಚ್ ವಾಸ್ ಆನ್ ಸ್ಟ್ಯಾಟ್ಯೂಟರಿ ರೆಗ್ಯುಲೇಟರಿ ಬಾಡಿ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1998. 1998ರಲ್ಲಿ ಸ್ಥಾಪನೆಯಾಗಿರುವಂಥದ್ದು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಂತ ನೋಡ್ತೀವಿ. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇತ್ತೀಚಿನ ಸಂದರ್ಭಗಳಲ್ಲಿ ಯಾವಾಗಲೂ ಇರುತ್ತಲ್ವ, ಅಜಿತ್ ದೋವಲ್ ಅಂತ ಕರಿತೀವಿ ನಾವು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಂತೇಳಿ. ಸೊ ಇದನ್ನು 1998ರಲ್ಲಿ ಸ್ಥಾಪನೆ ಮಾಡಿರುವಂಥದ್ದನ್ನು ಕಾಣ್ತೀವಿ. ಸೊ ಶಾಸನೀಯವಾಗಿ ರಚನೆಯಾಗಿರುವಂಥ ಅಂಶ ಅದು. ಸೊ ಹಾಗಾಗಿ ಅದು ಉತ್ತರ ರಾಂಗ್ ಆಗುತ್ತೆ. ದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಈಸ್ ನಾಟ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಆಪ್ಷನ್ 2 ಈಸ್ ರಾಂಗ್. ನೆಕ್ಸ್ಟ್, ಝೋನಲ್ ಕೌನ್ಸಿಲ್ಸ್. ಅಗೇನ್ ನೋಡ್ರಿ, ಝೋನಲ್ ಕೌನ್ಸಿಲ್ಸನ್ನು 1956ರ ರಾಜ್ಯಗಳ ಮರುಸಂಘಟನಾ ಕಾಯ್ದೆಗೆ ಅನುಸಾರವಾಗಿ ರಚನೆ ಮಾಡಿರುವಂಥದ್ದನ್ನು ನೋಡ್ತೀವಿ. ವಲಯ ಮಂಡಳಿಗಳು ಅಂತ ಕರಿತೀವಿ. ಸೊ ವಲಯ ಮಂಡಳಿಗಳನ್ನು 1956ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಆ್ಯಂಡ್ ಆನ್ ದ ಬೇಸಿಸ್ ಆಫ್ ದಟ್ ಏನು ಮಾಡ್ತೀವಿ ನಾವು, 5 ವಲಯ ಮಂಡಳಿಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ದ 5 ಝೋನಲ್ ಕೌನ್ಸಿಲ್ಸ್ ವೇರ್ ಎಸ್ಟಾಬ್ಲಿಷ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಇಯರ್. 1956 ನಾರ್ತ್, ವೆಸ್ಟ್, ಸೌತ್, ಈಸ್ಟ್ ಆ್ಯಂಡ್ ದ ಸೆಂಟ್ರಲ್ ಝೋನಲ್ ಕೌನ್ಸಿಲ್ ಅಂತ ಕರಿತೀವಿ. ಆ್ಯಂಡ್ 6ನೇ ಝೋನಲ್ ಕೌನ್ಸಿಲ್ಸನ್ನು ಸ್ಥಾಪನೆ ಮಾಡಿದ್ದು ನಾವು. ದ 6th ಝೋನಲ್ ಕೌನ್ಸಿಲ್ ವಾಸ್ ಇನ್ ದ ಇಯರ್ 1971. ಸೊ ಹಾಗಿದ್ದಾಗ ದ ಝೋನಲ್ ಕೌನ್ಸಿಲ್ಸ್ ಆರ್ ನಾಟ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸೊ ಇದು ಸಹ ರಾಂಗ್ ಆಗುತ್ತೆ. ಸೊ 4th ಕ್ವಶನಿಗೆ ಉತ್ತರ ನಮಗೆ ಓನ್ಲಿ 1 ಪೇರ್ ಈಸ್ ಕರೆಕ್ಟ್. ಎ ಆಪ್ಷನ್ ಈಸ್ ಕರೆಕ್ಟ್. ಸೊ ಈ ರೀತಿಯಾದ ಪ್ರಶ್ನೆಗಳನ್ನು ಸರ್ವೇ ಸಾಮಾನ್ಯವಾಗಿ UPSC ಕೇಳುವಂಥದ್ದನ್ನು ನೋಡ್ತೀವಿ. ಸೊ ಹಾಗಾಗಿ ಆಸ್ಪಿರೆಂಟ್ಸ್ಗಳು ಈ ಆರ್ಟಿಕಲ್ಸ್ ಎಲ್ಲಿ ಬರುತ್ತೆ, ಯಾವ ರೀತಿ ಹೇಳ್ತಾ ಇದ್ದಾನೆ, ಯಾವ ಪಾರ್ಟಲ್ಲಿ ಬರುತ್ತೆ, ಯಾವ ಶೆಡ್ಯೂಲು ಅಥವಾ ಯಾವ ವಿಧಿಗಳಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಸ್ವಲ್ಪ ಗಮನ ಇದ್ದರೂ ಸಾಕಾಗತ್ತೆ. ಯು ಕ್ಯಾನ್ ಈಸಿಲಿ ಕವರ್ ದೀಸ್ ಟೈಪ್ ಆಫ್ ಕ್ವಶನ್ಸ್. ಸೊ ಓನ್ಲಿ 1 ಪೇರ್ ಈಸ್ ಕರೆಕ್ಟ್ ಅಂತ ನೋಡ್ತೀವಿ ಫಾರ್ ದ 4th ಕ್ವಶನ್. ನೆಕ್ಸ್ಟ್, ದ 5th ಕ್ವಶನ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ explicitly mentions that in certain spheres the governor of a state acts in his or her own discretion ಅಂತ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ರಾಜ್ಯಪಾಲರು ತಮ್ಮ ಕೆಲವು ಸಂದರ್ಭಗಳಲ್ಲಿ ಇನ್ ಸರ್ಟೆನ್ ಸ್ಪಿಯರ್ಸ್ ಅಂತ ಹೇಳ್ತಾ ಇದ್ದಾನೆ. ಎಸ್ಪೆಷಲಿ ನೋಡ್ರಿ, ಈ ಕೀ ಟರ್ಮ್ಸ್ಗಳನ್ನು ಭಾಳ ಫೋಕಸ್ ಮಾಡಿ. ಇನ್ ಸರ್ಟೆನ್ ಸ್ಪಿಯರ್ಸ್ ಅಂತ ಹೇಳ್ತಾ ಇದ್ದಾನೆ ಅಂದರೆ ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ರಾಜ್ಯಪಾಲರು ತಮ್ಮ ವಿಶೇಷ ಅಧಿಕಾರಗಳನ್ನು ಹೊಂದಿರ್ತಾರೆ. ಎಸ್, ಅಬ್ಸಲ್ಯೂಟ್ಲಿ ಹೌದು. ಯಾವಾಗ? ವಿತ್ ರೆಸ್ಪೆಕ್ಟ್ ಟು ದ ಫಂಕ್ಷನ್ಸ್ ಆಫ್ ಗವರ್ನರ್ ಅಂತ ಬಂದಾಗ ವಿಚ್ ಈಸ್ ಅಂಡರ್ ದಿ ಆರ್ಟಿಕಲ್ ನಂಬರ್ 163 ಅಲ್ಲಿ ನೋಡ್ತೇವೆ. ಆರ್ ರಿಲೇಟೆಡ್ ಟು ದ ಸಿಚುವೇಶನಲ್ ಪವರ್ಸ್ ಆಫ್ ಗವರ್ನರ್. ಸಿಚುವೇಶನಲ್ ಪವರ್ಸ್ ಅಂತ ಕರಿತೀವಿ. ದೀಸ್ ಆರ್ ದ ಸಿಚುವೇಶನಲ್ ಪವರ್ಸ್. ಅಂದರೆ ಸಂದರ್ಭಕ್ಕೆ ಅನುಸಾರವಾಗಿ ಕೊಟ್ಟಿರುವಂಥ ಅಧಿಕಾರಗಳು ಅಂತ ಕರಿತೀವಿ. ಸೊ ಹಾಗಾಗಿನೇ 163ನೇ ವಿಧಿಗೆ ಅನುಸಾರವಾಗಿ ದೇ ಹ್ಯಾವ್ ದ ಸಿಚುವೇಶನಲ್ ಪವರ್ಸ್. ಸೊ ಯಾವ ಸಂದರ್ಭದಲ್ಲಿ ವೆನ್ ಎವರ್ ದ CM ಡಸಂಟ್ ಗೆಟ್ ದ ಮೆಜಾರಿಟಿ ಆರ್ ದ ಗವರ್ನಮೆಂಟ್ ಡಸಂಟ್ ಗೆಟ್ ದ ಮೆಜಾರಿಟಿ,
ಯಾವುದೇ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಆಡಳಿತ ಪಕ್ಷದ CM ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದೇ ಪಕ್ಷವು ತನ್ನ ಮೆಜಾರಿಟಿಯನ್ನು ಪಡೆಯದೇ ಇದ್ದಾಗ ಡಸಂಟ್ ಗೆಟ್ ದ ಮೆಜಾರಿಟಿ. ಎನಿ ಪೊಲಿಟಿಕಲ್ ಪಾರ್ಟಿ, ಇಫ್ ಎನಿ ಪೊಲಿಟಿಕಲ್ ಪಾರ್ಟಿ ಡಸಂಟ್ ಗೆಟ್ ದ ಮೆಜಾರಿಟಿ. ಯಾವುದೇ ನಿರ್ದಿಷ್ಟ ಪಕ್ಷವು ಬಹುಮತ ಪಡೆದುಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಕೆಲವು ವಿಶೇಷ ಅಧಿಕಾರಗಳು ಹೊಂದಿರುವಂಥದ್ದನ್ನು ಕಾಣ್ತೇವೆ. ಸೊ ಹಾಗಾಗಿ ಇಲ್ಲಿ ದ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಸೆಕೆಂಡ್, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ on his own resolve a bill passed by the state legislature for his or her consideration without being forwarded by the governor of the state concerned. Again ನೋಡ್ರಿ, ಇದು ರಿವರ್ಸ್ ಮಾಡಿ ಸ್ಟೇಟ್ಮೆಂಟ್. ಸೊ ಅಕಾರ್ಡಿಂಗ್ ಟು ದ ಆರ್ಟಿಕಲ್ 200 ಪ್ರಕಾರ ಆ್ಯಂಡ್ ಆರ್ಟಿಕಲ್ 201 ಪ್ರಕಾರ ದ ಗವರ್ನರ್ಗೆ ವಿಶೇಷ ಅಧಿಕಾರಗಳು ಹೊಂದಿರುವಂಥದ್ದನ್ನು ನೋಡ್ತೀವಿ. ಆ್ಯಂಡ್ ಇಲ್ಲಿ ರಾಷ್ಟ್ರಪತಿಗೆ ರಾಜ್ಯದ ಮಸೂದೆಗಳ ಮೇಲೆ ವಿಶೇಷ ಅಧಿಕಾರಗಳನ್ನು ಹೊಂದಿರುವಂಥದ್ದನ್ನು ಕಾಣ್ತೀವಿ. ಏನದು? ದ ಗವರ್ನರ್ ಮೇ ಅಕ್ಸೆಪ್ಟ್ ದ ಬಿಲ್ ಆರ್ ರಿಜೆಕ್ಟ್ ದ ಬಿಲ್ ಆರ್ he can resend once to the legislation or he may reserve the bill for president. ಸೊ ರಾಜ್ಯಪಾಲರಿಗೆ ಒಟ್ಟು 4 ಅಧಿಕಾರಗಳಿರುವಂಥದ್ದನ್ನು ನೋಡ್ತೀವಿ. he may accept the bill, ಅವರು ಒಪ್ಪಿಗೆಯನ್ನು ಕೊಡ್ಬೋದು. ಒಪ್ಪಿಗೆಯನ್ನು ಕೊಟ್ಟರೆ ಎರಡನೇದು ಏನಾಗುತ್ತೆ, ಅಲ್ಲಿ ರಾಷ್ಟ್ರಪತಿಯವರ ಅನುಮೋದನೆಗೆ ಕೊಡಬೇಕು. ಮೂರನೇದು ಅದನ್ನು ತಿರಸ್ಕಾರ ಮಾಡ್ಬೋದು ಅಥವಾ ಅದನ್ನು ತಮ್ಮಲ್ಲೇ ಇಟ್ಟುಕೊಳ್ಳಬಹುದು ಅಥವಾ ಒಮ್ಮೆ ಹಿಂತಿರುಗಿಸುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಆದರೆ ಒಮ್ಮೆ ರಾಜ್ಯಪಾಲರು ಒಪ್ಪಿಗೆ ನಂತರ ರಾಷ್ಟ್ರಪತಿಗೆ ಬಂದರೆ ರಾಷ್ಟ್ರಪತಿ ಅದನ್ನು ಹಿಂತಿರುಗಿಸುವಂಥ ಅಧಿಕಾರ ಇರುತ್ತೆ. ಒಪ್ಪಿಗೆ ಕೊಡ್ಬೋದು, ತಿರಸ್ಕಾರ ಮಾಡ್ಬೋದು, ಹಿಂತಿರುಗಿಸಬಹುದು ಅಥವಾ ತಮ್ಮಲ್ಲೇ ಇಟ್ಕೊಳ್ಬೋದು. ಆ 3 ರೀತಿಯಾದ ವೀಟೋ ಅಧಿಕಾರಗಳನ್ನು ನೋಡ್ತೀವಲ್ವ ನಾವು. ದೋಸ್ 3 ಆರ್ ನೌನ್ ಆ್ಯಸ್ ದ ವೀಟೋ ಪವರ್ಸ್ ಅಂತ ನೋಡ್ತೀವಲ್ವ ನಾವು. ಆ ಅಧಿಕಾರಗಳೆಲ್ಲವೂ ಸಹ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಇರುವಂಥದ್ದನ್ನು ನೋಡ್ತೀವಿ. ಸೊ ರಾಷ್ಟ್ರಪತಿಗೆ ವೀಟೋ ಅಧಿಕಾರ ರಾಜ್ಯದ ಮಸೂದೆಗಳಿಗೆ ಬೇರೆ ಅಂತಂದಾಗ 201. ಆದರೆ ರಾಷ್ಟ್ರಪತಿಯ ವೀಟೋ ಅಧಿಕಾರಗಳು ಅಂತ ಬಂದಾಗ ವಿಚ್ ವಾಸ್ ಅಂಡರ್ ದಿ ಆರ್ಟಿಕಲ್ ನಂಬರ್ 111. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ಸೊ ಇವುಗಳಲ್ಲಿನೇ ಅತಿ ಹೆಚ್ಚು ಬಾರಿ ಪ್ರಶ್ನೆಗಳು ನಮಗೆ ಕನ್ಫ್ಯೂಸ್ ಆಗುತ್ತೆ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ವಿಲ್ ಕಮಿಟ್ ದ ಮಿಸ್ಟೇಕ್ಸ್ ಇನ್ ದೀಸ್ ಟೈಪ್ ಆಫ್ ಸ್ಟೇಟ್ಮೆಂಟ್ಸ್. ಸೊ ಗವರ್ನರ್ ಅಗೇನ್ ಗವರ್ನರ್ ವಿಲ್ ರಿಸರ್ವ್ ಅ ಬಿಲ್ ಫಾರ್ ದ ಪ್ರೆಸಿಡೆಂಟ್, ನಾಟ್ ದ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಗವರ್ನರ್ಗೆ ರಿಸರ್ವ್ ಮಾಡಿಡಲ್ಲ, ಬದಲಾಗಿ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ನಿರ್ದಿಷ್ಟ ಮಸೂದೆಯನ್ನು ರಿಸರ್ವ್ ಮಾಡ್ತಿರ್ತಾರೆ ಅಂತೇಳಿ ಹೇಳ್ತೀವಿ ನಾವು. ಸೊ ಅದಕ್ಕೋಸ್ಕರ ದ ಸ್ಟೇಟ್ಮೆಂಟ್ 2 ಈಸ್ ರಾಂಗ್ ಆಗುತ್ತೆ. ಸೊ ದ ಆಪ್ಷನ್ ಏನಾಗುತ್ತೆ ಇಲ್ಲಿ 5th ಕ್ವಶನ್ಗೆ ಆಪ್ಷನ್ 1 ಓನ್ಲಿ, ಎ ಈಸ್ ಕರೆಕ್ಟ್. ನೆಕ್ಸ್ಟ್ ದ 6th ಕ್ವಶನ್. ಅಗೇನ್ ನೋಡ್ರಿ, ಅಗೇನ್ ಪೇರಿಂಗ್ ಸಿಸ್ಟಮ್. ಸೊ ಯೂಶಲಿ UPSC ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಡಿಫಿಕಲ್ಟಿ ಲೆವೆಲನ್ನು ಹೆಚ್ಚು ಮಾಡೋದಕ್ಕೋಸ್ಕರವಾಗಿ ಪೇರಿಂಗ್ ಸಿಸ್ಟಮನ್ನು ಕೇಳುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ ಆ್ಯಂಡ್ ಮುಂದೆನೂ ಇದನ್ನು ಕೇಳುವಂಥ ಸಾಧ್ಯತೆಗಳು ಹೆಚ್ಚು ಪ್ರಮಾಣದಲ್ಲಿರುವಂಥದ್ದನ್ನು ಕಾಣ್ತೀವಿ. ಸೊ ಕ್ವಶನ್ ಹೇಳುತ್ತಿರುವಂಥದ್ದು ಏನಿಲ್ಲಿ, ದ ಪ್ರಾವಿಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸಂವಿಧಾನದ ಕೆಲವು ಅಂಶಗಳನ್ನು ಇಲ್ಲಿ ಹೇಳಿರ್ತಾರೆ. ಎರಡನೇದು ಯಾವುದರಲ್ಲಿ ಬರ್ತಾ ಇದ್ದಾವೆ, ದೇ ಆರ್ ಸ್ಟೇಟೆಡ್ ಅಂಡರ್ ವಿಚ್ ಪಾರ್ಟ್ ಆರ್ ವಿಚ್ ಡೈರೆಕ್ಟಿವ್ಸ್ ಅಂತ ಹೇಳ್ತಾ ಇದ್ದಾನೆ. ಎಲ್ಲಿ ಅದರ ಬಗ್ಗೆ ಅಡಗಿವೆ, ವಿಷಯ ಎಲ್ಲಿ ಅಡಗಿವೆ ಅಂತ ಕೇಳ್ತಾ ಇದ್ದಾನೆ. ಸೊ ಅಗೇನ್ ಹೌ ಮೆನಿ ಆಫ್ ದ ಅಬೋವ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್, ಎಷ್ಟು ಪೇರ್ಗಳು ಕರೆಕ್ಟಾಗಿ ಮ್ಯಾಚ್ ಆಗಿದ್ದಾವೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಹಾಗಿದ್ದಾಗ ವೆರಿ ಸಿಂಪಲ್ ನೋಡ್ರಿ, ಇಲ್ಲಿ ಅಗೇನ್ ನೋಡ್ಬೋದು ನೀವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಫಂಡಮೆಂಟಲ್ ಡ್ಯೂಟೀಸ್, ಫಂಡಮೆಂಟಲ್ ರೈಟ್ಸ್. ಸೊ ಈ ರೀತಿ ಸಿಂಪಲ್ ಆಸ್ಪೆಕ್ಟ್ಸ್ ಕೇಳಿದ ಮೊದಲು ಆರ್ಟಿಕಲ್ಸ್ಗಳ ರೂಪದಲ್ಲಿ ಕೇಳ್ತಾ ಇರುವಂಥ ಪ್ರಶ್ನೆಗಳನ್ನು ಈಗ ಇತ್ತೀಚೆಗೆ UPSC ಏನು ಮಾಡ್ತಾ ಇದೆ ಅಂದರೆ ಪ್ರಾವಿಷನ್ಸ್ಗಳನ್ನು ಕೊಟ್ಟು ಯಾವುದರಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದಾನೆ. ಅದು ಯಾವುದರಲ್ಲಿ ಬರುತ್ತೆ ಅಂದರೆ ನೀವು ಆರಾಮ್ಸೆ ಆನ್ಸರ್ ಮಾಡ್ಬೋದು. ಆದರೆ ಇಲ್ಲಿ ಪ್ರಶ್ನೆಗಳನ್ನು ಕೇಳುವಂಥದ್ದು ಏನು ಅಂತಂದರೆ ವಿತ್ ರಿಲೇಟೆಡ್ ಟು ದ ಪ್ರಾವಿಷನ್ಸ್, ವಿಧಿಗಳು ಅಲ್ಲ, ಬದಲಾಗಿ ಅದರ ಪ್ರಾಧಾನ್ಯತೆಗಳು ಏನು ಅನ್ನೋದ್ರ ಮೇಲೆ ಕ್ವಶನನ್ನು ಕೇಳ್ತಾ ಇದ್ದಾನೆ. ಅಗೇನ್ ನೋಡ್ರಿ, ದ ಸಪರೇಷನ್ ಆಫ್ ಜುಡಿಷರಿ ಫ್ರಮ್ ಎಕ್ಸಿಕ್ಯೂಟಿವ್ ಇನ್ ದ ಪಬ್ಲಿಕ್ ಸರ್ವಿಸಸ್ ಆಫ್ ದ ಸ್ಟೇಟ್. ಅಬ್ಸಲ್ಯೂಟ್ಲಿ ಹೌದು, ದೇರ್ ಈಸ್ ಅ ಸಪರೇಷನ್ ಆಫ್ ಪವರ್ಸ್. ಹೌದಾ? ಆರ್ಟಿಕಲ್ ನಂಬರ್ 50ಯಲ್ಲಿ ವಿಚ್ ಈಸ್ ರಿಲೇಟೆಡ್ ಟು DPSP 50ನೇ ವಿಧಿ ಹೇಳುವಂಥದ್ದು ದ ಸಪರೇಷನ್ ಆಫ್ ಪವರ್ಸ್ ಬಿಟ್ವೀನ್ ಲೆಜಿಸ್ಲೇಷನ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗೀಯ ಅಧಿಕಾರದ ಪ್ರತ್ಯೇಕೀಕರಣ ಅಂತ ಹೇಳುತ್ತೆ. ಆ್ಯಂಡ್ ಇದನ್ನೇ ನಾವು ಡಿಸ್ಕಸ್ ಮಾಡಿರ್ತೀವಿ, ಬೇಸಿಕ್ ಸ್ಟ್ರಕ್ಚರಲ್ಲಿನೂ ಇದು ಒಂದು ಅಂಶ ಅಂತೇಳಿ ನೋಡ್ತೀವಿ, ವಿಚ್ ಈಸ್ ಆಲ್ಸೋ ಫ್ಯಾಕ್ಟರ್ ಆಫ್ ಬೇಸಿಕ್ ಸ್ಟ್ರಕ್ಚರ್, ಮೂಲಭೂತ ರಚನೆಯಲ್ಲಿ ಅಡಗಿರುವಂಥ ಅಂಶನೂ ಹೌದು. ಸೊ ಹಾಗಿದ್ದಾಗ ದ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಆಗುತ್ತೆ.
ನೆಕ್ಸ್ಟ್ ವ್ಯಾಲ್ಯೂಯಿಂಗ್ ಆ್ಯಂಡ್ ಪ್ರಿಸರ್ವಿಂಗ್ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಾಂಪೋಸಿಟ್ ಕಲ್ಚರ್ ವಿಚ್ ಈಸ್ ರಿಲೇಟೆಡ್ ಟು ದ ಫಂಡಮೆಂಟಲ್ ಡ್ಯೂಟೀಸ್. ಸೊ ಮೂಲಭೂತ ಕರ್ತವ್ಯಗಳಲ್ಲಿ ಸ್ವರಣ್ ಸಿಂಗ್ ಸಮಿತಿಯ ಶಿಫಾರಸಿಗೆ ಅನುಸಾರವಾಗಿ 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಗೆ ಆಧಾರವಾಗಿ ಆನ್ ದ ರೆಕಮೆಂಡೇಶನ್ ಆಫ್ ಸ್ವರಣ್ ಸಿಂಗ್ ಕಮಿಟಿ ಆಫ್ in the year 1976 it recommended fundamental duties and added part 4A ಇದರಲ್ಲಿ ಸಂವಿಧಾನದ ಭಾಗ 4A ಅನ್ನು ಅದರಲ್ಲಿ ಸೇರ್ಪಡೆ ಮಾಡಿ 51A ಉಪವಿಧಿಯನ್ನು ಸೇರ್ಪಡೆ ಮಾಡುತ್ತೆ. ಆ್ಯಂಡ್ ಅದರಲ್ಲಿ ಈ ಕ್ಲಾಸ್ ಹೇಳುವಂಥದ್ದು 51AF ಅಂತ ನೋಡ್ತೀವಿ, ವಿಚ್ ಇಸ್ ಅ ಫಂಡಮೆಂಟಲ್ ಡ್ಯೂಟಿ. ಪ್ರತಿಯೊಬ್ಬನ ಕರ್ತವ್ಯ ಅದು ಏನೋ ಸ್ಮಾರಕಗಳನ್ನು ರಕ್ಷಣೆ ನೀಡುವಂಥದ್ದು. ನೆಕ್ಸ್ಟ್ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 14 years. ಇದು ಗೊತ್ತೇ ಇರುತ್ತೆ ನಿಮಗೆ, ವೆರಿ ಸಿಂಪಲ್, ಫಂಡಮೆಂಟಲ್ ರೈಟ್ಸ್ ವಿಚ್ ಈಸ್ ಅಂಡರ್ ಆರ್ಟಿಕಲ್ ನಂಬರ್ 24. ಸೊ ಅಲ್ಲಿ ಜನಸಾಮಾನ್ಯ ಅಥವಾ ಮಕ್ಕಳು ಅಂತಂದರೆ 14 ವರ್ಷದ ಒಳಗಿರುವಂಥ 14 ವರ್ಷದ ಒಳಗಿನ ವಯೋಮಾನದವರನ್ನು ನಾವು ಮಕ್ಕಳು ಅಂತ ಕರಿತೀವಿ. ಸೊ ಅವರು ಅಪಾಯಕಾರಿ ಸ್ಥಳಗಳಲ್ಲಿ ಯಾವುದೇ ರೀತಿಯಲ್ಲಿ ಕೆಲಸದಲ್ಲಿ ತೊಡಗುವ ಹಾಗಿಲ್ಲ, ಅದನ್ನು ರದ್ದುಗೊಳಿಸುವಂಥದ್ದು ಅಥವಾ ಅಪಾಯಕಾರಿ ಸ್ಥಳಗಳಲ್ಲಿ ಕೆಲಸ ಮಾಡುವಂಥ 14 ವರ್ಷದ ಒಳಗಿನ ಮಕ್ಕಳ ಕೆಲಸವನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವಂಥದ್ದು, ನಿಷೇಧಿಸುವಂಥ ಅಂಶವನ್ನು 24ನೇ ವಿಧಿಯಲ್ಲಿ ಹೇಳಿದೆ. ಸೊ ಹಾಗಾಗಿ ಆಲ್ ದ 3 ಪೇರ್ಸ್ ಆರ್ ಕರೆಕ್ಟ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಅಂತ ನೋಡ್ತೇವೆ. ಫಾರ್ ದ 6th ಕ್ವಶನ್ ದ ಆಪ್ಷನ್ ಸಿ ಈಸ್ ಕರೆಕ್ಟ್. 3ನೇ ಆಯ್ಕೆಯು ಸರಿಯಾದ ಉತ್ತರ. ನೆಕ್ಸ್ಟ್ ದ 7th ಕ್ವಶನ್, ದ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಇಲ್ಲಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಆ ಕೆಲವು ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತೇಳಿ ಕೇಳ್ತಾ ಇದೆ. ಎಸ್ಪೆಷಲಿ ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾನೆ. ಕೊಟ್ಟಿರುವಂಥ 2 ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾನೆ. ಅಗೇನ್ ನೋಡ್ರಿ, ದ ಫಸ್ಟ್ ಒನ್, ವಿತ್ ರೆಫರೆನ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಫ್ ಆನ್ ಏರಿಯಾ ಇನ್ ಅ ಸ್ಟೇಟ್ ಈಸ್ ಡಿಕ್ಲೇರ್ಡ್ ಆಸ್ ಶೆಡ್ಯೂಲ್ಡ್ ಏರಿಯಾ ಅಂಡರ್ ದ 5th ಶೆಡ್ಯೂಲ್ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ 5ನೇ ಅನುಸೂಚಿಯಲ್ಲಿ ಏನೋ ಕೆಲವು ಅಂಶಗಳನ್ನು ಕೊಟ್ಟಿದ್ದಾನೆ ಅವನು. 5ನೇ ಅನುಸೂಚಿಗೆ ಅನುಸಾರವಾಗಿ ಇಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾನೆ. ಇಫ್ ಆನ್ ಏರಿಯಾ ಇನ್ ಸ್ಟೇಟ್ ಈಸ್ ಡಿಕ್ಲೇರ್ಡ್ ಆಸ್ ಶೆಡ್ಯೂಲ್ಡ್ ಏರಿಯಾ ಅಂಡರ್ ದ 5th ಶೆಡ್ಯೂಲ್ ದ ಸ್ಟೇಟ್ ಗವರ್ನಮೆಂಟ್ ಲೂಸಸ್ ಇಟ್ಸ್ ಎಕ್ಸಿಕ್ಯೂಟಿವ್ ಪವರ್ ಇನ್ ಏರಿಯಾಸ್. ಅಂದರೆ ಅಲ್ಲಿ ರಾಜ್ಯ ಶಾಸಕಾಂಗ ಅಥವಾ ರಾಜ್ಯ ಸರ್ಕಾರ ಯಾವುದೇ ರೀತಿಯಲ್ಲಿ ಅಧಿಕಾರಗಳು ಹೊಂದಿರಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಿರೋದಿದೆ. 1ನೇ ಸ್ಟೇಟ್ಮೆಂಟ್ ಹೇಳ್ತಿರುವಂಥದ್ದು 5ನೇ ಅನುಸೂಚಿ. ಹಾಗಿದ್ದಾಗ 5th ಶೆಡ್ಯೂಲ್ ಹೇಳುವಂಥದ್ದು ಏನಿಲ್ಲ, ದ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಶೆಡ್ಯೂಲ್ಡ್ ಆ್ಯಂಡ್ ಟ್ರೈಬಲ್ ಏರಿಯಾಸ್. ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಶೆಡ್ಯೂಲ್ಡ್ ಏರಿಯಾಸ್, ಶೆಡ್ಯೂಲ್ಡ್ ಆ್ಯಂಡ್ ಟ್ರೈಬಲ್ ಏರಿಯಾಸ್. ಪರಿಶಿಷ್ಟ ಅಥವಾ ಅನುಸೂಚಿತ ಪ್ರದೇಶಗಳ ಆಡಳಿತ ಮತ್ತು ನಿಯಂತ್ರಣ ಅಂತೇಳಿ ಹೇಳ್ತಾ ಇದ್ದಾನೆ. ಸೊ ಹಾಗಿದ್ದಾಗ 5ನೇ ಅನುಸೂಚಿಯಲ್ಲಿ ಘೋಷಣೆ ಮಾಡುವಂಥ ಅಧಿಕಾರಗಳು ಯಾರಿಗಿರುತ್ತೆ ಅಂದರೆ ದ 5th ಶೆಡ್ಯೂಲಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶವನ್ನು ಘೋಷಣೆ ಮಾಡುವಂಥ ಅಧಿಕಾರ ರಾಷ್ಟ್ರಪತಿ ಹೊಂದಿರ್ತಾರೆ. ದ ಪ್ರೆಸಿಡೆಂಟ್ ಆಲ್ವೇಸ್ ಡಿಕ್ಲೇರ್ ಅ ಪರ್ಟಿಕ್ಯುಲರ್ ಏರಿಯಾ ಆಸ್ ಅ 5th ಶೆಡ್ಯೂಲ್ ಏರಿಯಾ ಆನ್ ದ ರೆಕಮೆಂಡೇಶನ್ ಆಫ್ ಆನ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಗವರ್ನರ್. ಹಾಗಿದ್ದಾಗ ಇಲ್ಲಿ ರಾಜ್ಯ ಶಾಸಕಾಂಗ ಎಲ್ಲ ರೀತಿಯಾದ ಅಧಿಕಾರಗಳನ್ನು ಕಳೆದುಕೊಳ್ಳುತ್ತೆ ಅಂತೇಳಿ ಹೇಳ್ತಾ ಇದ್ದಾನೆ. ದ ಸ್ಟೇಟ್ ಗೌರ್ಮೆಂಟ್ ವಿಲ್ ಲೂಸ್ ದಿ ಎಕ್ಸಿಕ್ಯೂಟಿವ್ ಪವರ್ ಅಂತ ಹೇಳ್ತಾ ಇದೆ. ಸೊ ಅಗೇನ್ ನೋಡ್ರಿ, ರಾಷ್ಟ್ರಪತಿಯವರು ಘೋಷಣೆ ಮಾಡ್ತಾರೆ, ಆದರೆ ಅಲ್ಲಿಯ ಆಡಳಿತವನ್ನು ನಿರ್ವಹಿಸುವಂಥದ್ದಕ್ಕೆ ಅಲ್ಲಿ ದ ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡ್ತೀವಿ. ಬುಡಕಟ್ಟು ಸಲಹಾ ಮಂಡಳಿ. ಸೊ ಅಂಡರ್ ವಿಚ್ ಏನಾಗುತ್ತೆ, ವಿಚ್ ಈಸ್ ಹ್ಯಾವಿಂಗ್ ದ ಕಂಪೋಸಿಷನ್ ಆಫ್ 20 ಮೆಂಬರ್ಸ್. 20 ಜನ ಸದಸ್ಯರುಗಳನ್ನು ಹೊಂದಿರುವಂಥದ್ದನ್ನು ನೋಡ್ತೀವಿ. ಆ 20 ಜನ ಸದಸ್ಯರುಗಳಲ್ಲಿ ದ 3/4 ಆಫ್ ದ ಕಂಪೋಸಿಷನ್ ದೇವರ್ ಫ್ರಮ್ ದ ಎಲೆಕ್ಟೆಡ್ ಮೆಂಬರ್ಸ್ ಫ್ರಮ್ ದ ಎಸ್ಟೀಸ್ ಅಂತ ನೋಡ್ತೀವಿ. ಪರಿಶಿಷ್ಟ ಪಂಗಡಗಳಿಂದ 3/4 ಸದಸ್ಯರು ಆಯ್ಕೆಗೊಂಡಿರುವಂಥದ್ದು. ರಿಮೈನಿಂಗ್ 1/4 ಮೆಂಬರ್ಸ್ ವರ್ ನಾಮಿನೇಟೆಡ್ ಫ್ರಮ್ ದ ಗವರ್ನರ್. ಉಳಿದ 1/4 ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಅಂತೇಳಿ ಕರಿತೀವಿ. ಸೊ ಹಾಗಿದ್ದಾಗ ಅಲ್ಲಿ ರಾಜ್ಯ ಶಾಸಕಾಂಗ ಯಾವುದೇ ರೀತಿಯಲ್ಲಿ ಕಾರ್ಯಗಳನ್ನು ಹೊಂದಿರುವುದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಏನಾಗುತ್ತೆ, ಇವಾಗ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೆಕೆಂಡ್, ದ ಯೂನಿಯನ್ ಗವರ್ನಮೆಂಟ್ ಕ್ಯಾನ್ ಟೇಕ್ ಓವರ್ ದ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಸಚ್ ಏರಿಯಾಸ್ ಅಂಡರ್ ಸರ್ಟೆನ್ ಸರ್ಕಮ್ಸ್ಟಾನ್ಸಸ್ ಆನ್ ದ ರೆಕಮೆಂಡೇಶನ್ಸ್ ಆಫ್ ದ ಗವರ್ನರ್. ರಾಜ್ಯಪಾಲರ ಸಲಹೆಗಳ ಮೇರೆಗೆ ಕೆಲವು ಸಂದರ್ಭಗಳಲ್ಲಿ
ಅಲ್ಲಿಯ ರಾಜ್ಯ ಸರ್ಕಾರದ ನಿರ್ವಹಣೆಗಳನ್ನು ಕೇಂದ್ರ ಸರ್ಕಾರ ಮಾಡುತ್ತೆ ಅಂತೇಳಿ ಹೇಳ್ತಾ ಇದೆ. ಅಗೇನ್ ನೋಡಿ ಇಲ್ಲಿ ಅಗೇನ್ ದ ಸ್ಟೇಟ್ಮೆಂಟ್ ಈಸ್ ವೆರಿ ಕ್ಲಿಯರ್. ಕೇಂದ್ರ ಸರ್ಕಾರ ಅಲ್ಲಿ ಅಧಿಕಾರವನ್ನು ಹೊಂದಿರುತ್ತಾ, ಸಂಪೂರ್ಣ ಅಧಿಕಾರವನ್ನು ಹೊಂದಿರುತ್ತಾ? ಅಬ್ಸಲ್ಯೂಟ್ಲಿ ನಾಟ್. ಇಟ್ ವಾಸ್ ಹ್ಯಾವಿಂಗ್ ಸರ್ಟನ್ ಲಿಮಿಟೆಡ್ ಪವರ್ಸ್, ಹೌದು, ನಾಟ್ ದ ಟೋಟಲ್ ಅಡ್ಮಿನಿಸ್ಟ್ರೇಷನ್. ಸಂಪೂರ್ಣ ಆಡಳಿತವನ್ನು ಅಲ್ಲ, ಬದಲಾಗಿ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಹ್ಯಾವಿಂಗ್ ಸರ್ಟನ್ ಲಿಮಿಟೆಡ್ ಪವರ್ಸ್, ಕೆಲವು ನಿರ್ಬಂಧಿತ ಅಧಿಕಾರಗಳನ್ನು ಹೊಂದಿರುವಂಥದ್ದನ್ನು ಕಾಣ್ತೀವಿ. ಸೊ ಹಾಗಾಗಿನೇ ದ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಇನ್ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಎರಡೂ ಹೇಳಿಕೆಗಳು ರಾಂಗ್ ಇದ್ದಾವೆ. ಸೊ ಹಾಗಾಗಿ ದ ಆಪ್ಷನ್ ಏನಾಗುತ್ತೆ ಇಲ್ಲಿ, ನೈದರ್ 1 ನಾರ್ 2 ಆರ್ ಕರೆಕ್ಟ್ ಅಂತ ನೋಡ್ತೀವಿ. 1ನೇ ಮತ್ತು 2ನೇ ಆಪ್ಷನ್ ಎರಡೂ ತಪ್ಪು ಹೇಳಿಕೆಗಳು ಅಂತೇಳಿ ಆಗುತ್ತೆ. ಸೊ ಬಟ್ ಬಿ ಕೇರ್ಫುಲ್ ಅಬೌಟ್ ದ 5th ಶೆಡ್ಯೂಲ್ ಏರಿಯಾ. ಯಾಕಂದರೆ ಸ್ಟೇಟ್ ಹ್ಯಾಸ್ ದ ಪವರ್ ಬಟ್ ಗವರ್ನರ್ ಕ್ಯಾನ್ ಓವರ್ ರೈಡ್ ಅಷ್ಟೇ. ಇಲ್ಲಿ 5ನೇ ಅನುಸೂಚಿಯಲ್ಲಿ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ದ ಪವರ್ಸ್, ಸ್ಟೇಟ್ ಹ್ಯಾಸ್ ದ ಅಬ್ಸಲ್ಯೂಟ್ ಪವರ್ಸ್. ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರಗಳು ಹೊಂದಿದ್ದಾವೆ, ಆದರೆ ಗವರ್ನರ್ ಕ್ಯಾನ್ ಓವರ್ ರೈಡ್ ದೋಸ್ ಪವರ್ಸ್. ಗವರ್ನರ್ ಕ್ಯಾನ್ ಓವರ್ ರೈಡ್ ದೇರ್ ಪವರ್ಸ್. ರಾಜ್ಯ ಶಾಸಕಾಂಗ ಅಧಿಕಾರವನ್ನು ಹೊಂದಿರುತ್ತೆ, ಆದರೆ ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅಧಿಕಾರಗಳನ್ನು ಬದಲಾಯಿಸುವಂಥ ಅಧಿಕಾರವನ್ನು ಹೊಂದಿರುತ್ತೆ. ಅದನ್ನು ರದ್ದುಗೊಳಿಸಿ ಹೊಸ ಕಾನೂನುಗಳನ್ನು ಮಾಡುವಂಥ ಅಧಿಕಾರ ರಾಜ್ಯಪಾಲರು 5ನೇ ಅನುಸೂಚಿಯಲ್ಲಿ ಹೊಂದಿರ್ತಾರೆ. ಸೊ ಹಾಗಾಗಿ ಎರಡು ಸ್ಟೇಟ್ಮೆಂಟ್ ರಾಂಗ್. ಸೊ 7ನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಡಿ, ನೈದರ್ 1 ನಾರ್ 2 ಇಸ್ ದ ಕರೆಕ್ಟ್ ಆಪ್ಷನ್ ಅಂತ ನೋಡ್ತೇವೆ. ಸೊ ಆಸ್ಪಿರೆಂಟ್ಸ್ ನಿಮಗೆ ಇದು ಅರ್ಥ ಆಗ್ತಿದೆ ಅಂತೇಳಿ ಅಂದ್ಕೊಳ್ತಿದ್ದೆ ನಾನು. ಯಾವ ರೀತಿ ಟ್ಯಾಕಲ್ ಮಾಡಬೇಕು ಪ್ರಶ್ನೆ ಪತ್ರಿಕೆಗಳು ಅನ್ನುವಂಥದ್ದನ್ನು ಅನಲೈಸಿಸ್ ಮಾಡುವಂಥ ಪ್ರಯತ್ನವನ್ನು ಆಚಾರ್ಯ ಇನ್ಸ್ಟಿಟ್ಯೂಟ್ ನಿಮ್ಮೊಂದಿಗೆ ಮಾಡ್ತಾ ಇದೆ. ಸೊ ಹಾಗಾಗಿ ಆ್ಯಸ್ ಆ್ಯನ್ ಆಸ್ಪಿರೆಂಟ್ ಆಗಿ ಯಾವ ರೀತಿ ಫ್ರೇಮ್ವರ್ಕ್ ಆಗುತ್ತೆ, ಹೇಗೆ ಫ್ರೇಮ್ವರ್ಕ್ ಆಗುತ್ತೆ, ನೀವು ಅನಲೈಸಿಸ್ ಯಾವ ರೀತಿ ಮಾಡಬೇಕು, ಈ ಎಲ್ಲ ರೀತಿಯಾದ ಅಂಶಗಳನ್ನು ನಾವಿಲ್ಲಿ ನಿಮ್ಮ ಮುಂದೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಇದರ ಸದುಪಯೋಗವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. ದ 8th ಕ್ವಶನ್, ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್. ಅಗೇನ್ ನೋಡ್ರಿ, ದ ಪೇರಿಂಗ್ ಸಿಸ್ಟಮ್, ಪೇರ್ಗಳ ಮುಖಾಂತರನೇ ಕೊಡ್ತಿರುವಂಥದ್ದನ್ನು ನೋಡ್ತೇವೆ ನಾವು. ಏನದು? ಹೌ ಮೆನಿ ಆಫ್ ದ ಅಬೋವ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ಫಸ್ಟ್ ನೀವು ಕ್ವಶನ್ ನೋಡಿದ ತಕ್ಷಣವೇ ಅದು ಪೇರಿಂಗ್ ಸಿಸ್ಟಮಲ್ಲಿ ಕರೆಕ್ಟ್ ಇದೆನಾ ಅಥವಾ ರಾಂಗ್ ಇದೆನಾ ಅನ್ನುವಂಥದ್ದು ಕೇಳಿದಾನ, ಅಥವಾ ಸ್ಟೇಟ್ಮೆಂಟನ್ನು ಕೇಳಿದಾಗ ಸ್ಟೇಟ್ಮೆಂಟ್ ಕರೆಕ್ಟಾ ಅಥವಾ ರಾಂಗ್ ಸ್ಟೇಟ್ಮೆಂಟ್ ಕೇಳಿದಾನ ಅನ್ನುವಂಥದ್ದು ಗೊತ್ತಿರಲಿ. ಯಾಕಂದರೆ ಅವುಗಳೇ ನಮಗೆ ಐಡಿಯಾ ಇಲ್ಲದೇ ಇದ್ದಾಗ ವಿ ಕಾನ್ ಡೂ ಎನಿಥಿಂಗ್. ಸೊ ಹೆಚ್ಚಿನ ಅವೇರ್ನೆಸ್ ಇರಬೇಕಾಗತ್ತೆ. ಆಸ್ಪಿರೆಂಟ್ಸ್ಗಳಿಗೆ ಅವೇರ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಕೇಳ್ತಾ ಇದ್ದಾನೆ, ಏನು ಕೇಳ್ತಾ ಇಲ್ಲ ಅದು ಗೊತ್ತಿರಬೇಕು. ಆ್ಯಂಡ್ ದ ಕ್ವಶನ್ ಈಸ್ ಆಲ್ಸೋ ವೆರಿ ಸಿಂಪಲ್. ಕ್ವಶನ್ ಕೇಳ್ತಿರುವಂಥದ್ದು ಏನಿಲ್ಲ, ಒಂದು ಕಡೆ ಆರ್ಗನೈಸೇಷನನ್ನು ಕೊಟ್ಟಿದ್ದಾನೆ, ಸಂಘಟನೆಗಳಿದ್ದಾವೆ, ಆ್ಯಂಡ್ ಆನ್ ದ ಸೆಕೆಂಡ್ ಹ್ಯಾಂಡ್ ಆನ್ ದ ಅದರ್ ಹ್ಯಾಂಡ್ ಇಟ್ ವಾಸ್ ಅಂಡರ್ ದ ಮಿನಿಸ್ಟ್ರೀಸ್ ಅಂತ ನೋಡ್ತೀವಿ, ವಿಚ್ ಈಸ್ ಅಂಡರ್ ದ ರಿಲೇಟೆಡ್ ಟು ಮಿನಿಸ್ಟ್ರಿ. ಅಗೇನ್ ನೋಡಿ, ದ ನ್ಯಾಷನಲ್ ಆಟೋಮೇಟಿವ್ ಬೋರ್ಡ್ ಅಂತ ಹೇಳ್ತಾ ಇದೆ. ಸೊ ನ್ಯಾಷನಲ್ ಆಟೋಮೇಟಿವ್ ಬೋರ್ಡ್ ಅನ್ನುವಂಥದ್ದು ಅಗೇನ್ ವೆರಿ ಸಿಂಪಲ್. ಇಲ್ಲಿ ಪ್ರಶ್ನೆ ಕಾಮನ್ ಸೆನ್ಸನ್ನು ಯೂಸ್ ಮಾಡೋದ್ರ ಮುಖಾಂತರನೇ ಹೇಳ್ಬೋದು ನಾವು. ಆಟೋಮೇಟಿವ್ ಬೋರ್ಡ್ ಅನ್ನುವಂಥದ್ದೇನು, ವಿಚ್ ಈಸ್ ರಿಲೇಟೆಡ್ ಟು ದ ಇಂಡಸ್ಟ್ರೀಸ್, ಕೈಗಾರಿಕೆಗಳಿಗೆ ಅನುಸಾರವಾಗಿರುವಂಥದ್ದು. ಆಟೋಮೇಷನ್ ಅಂತ ಹೇಳ್ತಾ ಇದ್ದಾನೆ ಅವನು. ಆಟೋಮೇಷನ್ ಅನ್ನುವಂಥದ್ದು ಪ್ಯೂರ್ಲಿ ಅ ಮೆಕ್ಯಾನಿಕಲ್ ಪಾರ್ಟ್, ದಟ್ ಈಸ್ ಇಂಡಸ್ಟ್ರೀಸ್ ಅಂತ ನೋಡ್ತೀವಿ. ಸೊ ಹಾಗಿದ್ದಾಗ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಏನಾಗುತ್ತೆ, ಇಂಡಸ್ಟ್ರೀಸ್ ಇರುವ ಕಾರಣದಿಂದಾಗಿ ಏನಾಗುತ್ತೆ, ಇಟ್ ವಿಲ್ ವರ್ಕ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಅಂತ ನೋಡ್ತೀವಿ. ಸೊ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಇದನ್ನು ಕಾರ್ಯನಿರ್ವಹಿಸುವಂಥದ್ದನ್ನು ನೋಡ್ತೀವಿ. ದ ಕೊಯರ್ ಬೋರ್ಡ್. ಸೊ ಕೊಯರ್ ಬೋರ್ಡ್ ಅನ್ನುವಂಥದ್ದು ವಿಚ್ ಈಸ್ ರಿಲೇಟೆಡ್ ಟು ದ, ಅಗೇನ್ ಏನಾಗುತ್ತೆ, ದ ಕೊಯರ್ ಬೋರ್ಡ್ ಈಸ್ ರಿಲೇಟೆಡ್ ಟು ದ, ಅಗೇನ್ ಏನಿಲ್ಲಿ ದ ಕೊಯರ್ ಬೋರ್ಡ್ ವಾಸ್ ರಿಲೇಟೆಡ್ ಟು, ಕೊಯರ್ ಬೋರ್ಡ್ ಅನ್ನುವಂಥದ್ದು ಏನಾಗುತ್ತೆ ಇವಾಗ, ಇಟ್ ಈಸ್ ರಿಲೇಟೆಡ್ ಟು ದ MSME ಅಂತ ನೋಡ್ತೀವಿ. ಅದು ಕೈಗಾರೀಕರಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುವಂಥ ಅಂಶ. ಸೊ ಹಾಗಾಗಿ ಈ ಕೊಯರ್ ಬೋರ್ಡ್ ಕಾರ್ಯನಿರ್ವಹಿಸುವಂಥದ್ದು ಅಂಡರ್ ದ ಮಿನಿಸ್ಟ್ರಿ ಆಫ್ MSME. MSME ಅನ್ನುವಂಥದ್ದು ಇತ್ತೀಚೆಗೆ ನ್ಯೂಸ್ ಪೇಪರಲ್ಲಿ ನೋಡ್ತಿರ್ತೀವಿ ನಾವು. MSMEಯಲ್ಲಿ ಕೆಲವು ಅಂಶಗಳು ಬದಲಾವಣೆ ಆಗಿದ್ದಾವೆ. ದ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸಲ್ಲಿ ದ ಸ್ಟಾರ್ಟಪ್ಸ್ಗಳಿಗೆ ಸರ್ಕಾರ ಲೋನ್ಸ್ ಫೆಸಿಲಿಟಿಯನ್ನು ಕೊಡುತ್ತೆ. ಅದನ್ನೇ ಶಿಶು, ಕಿಶೋರ ಮತ್ತು ತರುಣ ಅನ್ನುವಂಥದ್ದನ್ನು ನೋಡ್ತೀವಿ. ಆ್ಯಂಡ್ ಇತ್ತೀಚೆಗೆ ತರುಣ ಪ್ಲಸ್ ಅನ್ನುವಂಥದ್ದನ್ನು ನೋಡ್ತೀವಿ. ಸೊ ಸ್ಟಾರ್ಟಪ್ಸ್ಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುವಂಥ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿರುವಂಥದ್ದನ್ನು ಕಾಣ್ತೀವಿ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟು ರಾಂಗ್. ದ ನ್ಯಾಷನಲ್ ಸೆಂಟರ್ ಫಾರ್ ಟ್ರೇಡ್ ಇನ್ಫಾರ್ಮೇಷನ್, ಟ್ರೇಡ್ ಅಂತ ಹೇಳ್ತಾ ಇದ್ದಾನೆ, ವ್ಯಾಪಾರಕ್ಕೆ ಅನುಸಾರವಾಗಿ ಬರ್ತಾ ಇದೆ ಅಂತಂದರೆ ವಿಚ್ ಇಸ್ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್
ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತ ನೋಡ್ತೀವಿ. ಸೊ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ರೆ ಈ ರೀತಿ ಆಗ್ತಾ ಇತ್ತು. ಆದರೆ ಪ್ರಶ್ನೆ ಕೇಳಿರುವಂಥದ್ದು ಏನಂದರೆ ವಿಚ್ ಅಮಾಂಗ್ ದ ಅಬೌವ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳ್ತಾ ಇದ್ದಾನೆ. ಪೇರಿಂಗ್ ಸಿಸ್ಟಮನ್ನು ಕೊಡ್ತಾ ಇದ್ದಾನೆ. ಸೊ ಯಾವ ಪೇರು ಇದರಲ್ಲಿ ಕರೆಕ್ಟ್ ಇಲ್ಲ. ಆಲ್ ದ 3 ಪೇರ್ಸ್ ಏನಾಗ್ತಾ ಇದ್ದಾವೆ ಇವಾಗ, ದೀಸ್ ಆರ್ ರಾಂಗ್. ಸೊ ಹಾಗಾಗಿ ಆಪ್ಷನ್ ಏನಾಗುತ್ತೆ, ದ ಡಿ ಆಪ್ಷನ್ ಈಸ್ ಕರೆಕ್ಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ UPSC ಇತ್ತೀಚೆಗೆ ಪ್ರಶ್ನೆಗಳನ್ನು ಹೀಗೆ ಕೇಳ್ತಿರುವಂಥದ್ದನ್ನು ಕಾಣ್ಬೋದು. ಸೊ ಈ ರೀತಿಯಾದ ಇನ್ನೂ ಹೆಚ್ಚೆಚ್ಚು ಪ್ರಶ್ನೆಗಳನ್ನು ಮಾಡುವಂಥ ಪ್ರಯತ್ನವನ್ನು ನಮ್ಮ ಆಚಾರ್ಯ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಿಮಗೆ ನೀಡುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಸೊ ಇದರ ಸದುಪಯೋಗವನ್ನು ತಾವುಗಳು ಪಡೆದು ಸಾಧ್ಯವಾದರೆ ನಿಮ್ಮ ಯಾರೋ UPSC ಪ್ರಿಪ್ರೇಷನಲ್ಲಿ ಯಾರು ಇರ್ತಾರೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ಆಚಾರ್ಯ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಹೇಳ್ತಾ ಇದರ ಮುಂದಿನ ವಿಡಿಯೋವನ್ನು ಇನ್ನೂ ನಮಗೆ 2025 MCQಸಲ್ಲಿ ಪಾಲಿಟಿ MCQಸಲ್ಲಿ ಇನ್ನೂ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆ ಪತ್ರಿಕೆಯನ್ನು, ಆ ಪ್ರಶ್ನೆಗಳನ್ನು ಮತ್ತೆ ಹೇಗೆ ಟ್ಯಾಕಲ್ ಮಾಡಬೇಕು, ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅನ್ನುವಂಥದ್ದನ್ನು, ಅನಾಲಿಸಿಸ್ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅಂತೇಳಿ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.